ತಿಂಗಳಾನುಗಟ್ಟಲೆ ಇನ್ಸಿಡೆಂಟ್ಗಳು ಕೇಳೋದೇ ಇಲ್ಲ ನೀವು. ಬಟ್ ಏವಿಯೇಷನಲ್ಲಿ ಏರೋಪ್ಲೇನಲ್ಲಿ ಫ್ಲೈ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ, ಏನಾಗ್ಬಿಡುತ್ತೋ ಏನೋ ಈ ಭಯ ಎಲ್ಲರಿಗೂ ಉಂಟು ಆ್ಯಕ್ಚುಲಾಗ ಇದರಲ್ಲಿ. ಒಂದು ರೀಸೆಂಟ್ ಆಗಿ ಒಂದು ಏರ್ಕ್ರಾಫ್ಟ್ ಜಸ್ಟ್ ಫ್ಲೈ ಆಗಿ ಸ್ವಲ್ಪ ಹೊತ್ತಿಗೆ ಅದು ಕ್ರಾಶ್ ಆಯ್ತಲ್ಲ, ಸೊ ಅದು more than about 18,000 aircraft is in the air today now as of now. ಈಗ ಒಂದು ಆಕ್ಸಿಡೆಂಟ್ ಆಯಿತು, ಅಲ್ಲಿ 130 ಜನ ಸತ್ರು, ಭಾಳ ದುರಾದೃಷ್ಟ, ಆಗಬಾರ್ದಾಗಿತ್ತು, ಆಗೋಯ್ತು. ಸರ್ ಆಗಿನ ಕಾಲದಲ್ಲೇ ನೀವು ಏರ್ ಡೆಕ್ಕನ್ನಲ್ಲಿ ₹1 ಟಿಕೆಟು, ₹500 ಟಿಕೆಟು, 1000-2000 ರೂಪೀಸ್ ಟಿಕೆಟ್ ಎಲ್ಲ ಕೊಡ್ತಾ ಇದ್ರಿ. ಈಗಿನ ಲೋ ಕಾಸ್ಟ್ ಕ್ಯಾರಿಯರ್ಸ್ ಅಂತಲೇ ನಾವು ತೊಗೊಳೋದಾದರೆ ಅದರಲ್ಲಿ ಫೇರ್ಸು 7,000, 6,000 ಈ ಥರನೇ 10,000 ಲೋ ಕಾಸ್ಟ್ ಏರಿಯಾಸೇ ನಾನು ಹೇಳ್ತಾ ಇರೋದು. ಈ ಕಾಸ್ಟ್ ಫೇರ್ಸ್ ಯಾಕೆ ಜಾಸ್ತಿ ಇವಾಗ ಏನೋ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏರ್ವೇಸ್ದು ಫೇರ್ ಯಾಕೆ ಜಾಸ್ತಿ? ಪ್ಲಸ್ ಈಗ ನಾಳೆ ಫ್ಲೈಟ್ ಅಂತ ನಾವು ತೊಗೊಂಡ್ರೆ ಇವತ್ತು ಬುಕ್ ಮಾಡೋಕ್ಕೆ ಹೋದರೆ ಇಟ್ ವಿಲ್ ಬಿ ಡಬಲ್. 8,000 ಇರೋದು ₹16,000 ತೋರಿಸುತ್ತೆ. ಇನ್ನು ಇವಾಗ ಟಿಕೆಟ್ ಬುಕ್ ಮಾಡೋಕ್ಕೆ ಅಂತ ನಾವು ಕ್ಲಿಕ್ ಮಾಡಿರ್ತೀವಿ, 5 ನಿಮಿಷ ಬಿಟ್ಟು ಟಿಕೆಟ್ ಬುಕ್ ಮಾಡೋಣ ಅಂತ ನಾವು ಏನಾದರೂ ಹೋಲ್ಡಲ್ಲಿ ಇಟ್ಟರೆ ಲೋ ಕಾಸ್ಟ್ ಕ್ಯಾರಿಯರ್ದು ಇನ್ನೊಂದು 2,000 ಜಾಸ್ತಿನೇ ಆಗಿಬಿಟ್ಟಿರುತ್ತೆ ಆಫ್ಟರ್ 10 ಮಿನಿಟ್ಸ್. ಸೊ ಈ ಥರ ಯಾಕೆ ಆಗುತ್ತೆ ಈ ಆನ್ಲೈನಲ್ಲಿ ಅಂತ ತಿಳಿಸ್ಕೊಡಿ. ಅಂದರೆ ಫೇರ್ಸ್ ಯಾಕೆ ಜಾಸ್ತಿ ಇವಾಗಿನ ಇದರಲ್ಲಿ ಅಂತ ನೋಡಿ. ಇದು ಡೈನಮಿಕ್ ಫೇರ್ ಅಂದ್ಬಿಟ್ಟು ನಾವೇ ಈ ಕಾನ್ಸೆಪ್ಟ್ ತಂದಿದ್ದು ಏರ್ ಡೆಕ್ಕನ್ನಲ್ಲೇ. ಓಕೆ, ಮೊದಲು ಜೆಟ್ ಏರ್ವೇಸ್ ಆಗಲಿ, ಇಂಡಿಯನ್ ಏರ್ಲೈನ್ಸ್ ಆಗಲಿ, ಅವ್ರು ಏನು ಮಾಡೋರು ಅಂದರೆ 3 ವೀಕ್ಸ್ ಬಿಫೋರ್ ಡಿಪಾರ್ಚರು ಏನೋ ಒಂದು ಫೇರ್ ಫಿಕ್ಸ್ ಮಾಡೋರು. 2 ವೀಕ್ಸ್ ಡಿಪಾರ್ಚರ್, D-2 ವೀಕ್ಸ್ ಅಂತಾರೆ, D-3 ವೀಕ್ಸ್ ಅಂತಾರೆ, D-1 ವೀಕ್ ಅಂತಾರೆ. ಒಂದು ಫಿಕ್ಸ್ಡ್ ಫೇರ್ ಇರೋದು, ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸು ಅದನ್ನ ಫೇರ್ ಫಿಕ್ಸ್ ಮಾಡಿಬಿಡೋರು. ಅದನ್ನು ಚೇಂಜ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ, ಯಾಕಂದರೆ ಅವರು ಸಾಫ್ಟ್ವೇರ್ಗಳಲ್ಲಿ ಆ ಥರ ಫೀಚರ್ಗಳು ಇರಲಿಲ್ಲ. ಇದನ್ನು ರೆವೆನ್ಯೂ ಮ್ಯಾನೇಜ್ಮೆಂಟ್, ಈ ನಾವು ಏರ್ಲೈನಲ್ಲಿ ಇದನ್ನ ರೆವೆನ್ಯೂ ಮ್ಯಾನೇಜ್ಮೆಂಟ್ ಅಂತೀವಿ. ರೆವೆನ್ಯೂ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು ಡೈನಮಿಕ್ ಫೇರ್ನ ನಾವೇ ತಂದಿದ್ದು ಕಾನ್ಸೆಪ್ಟ್. ಲೋ ಕಾಸ್ಟಲ್ಲಿ ತಂದಿದ್ದು. ಓಕೆ. ಬಟ್ ಏನಂದರೆ ಇವಾಗ ಇದನ್ನು ಇವ್ರು ಮಾಡ್ತಾ ಇರೋದು, ಇವಾಗ ಲಾಸ್ಟ್ ಡೇ ಫೇರ್ನ 3 ಟೈಮ್ಸ್ ಮಾಡೋದು, 4 ಟೈಮ್ಸ್ ಮಾಡೋದು, ಇಟ್ ಇಸ್ ನಾಟ್ ಎ ಕರೆಕ್ಟ್ ಪ್ರಾಕ್ಟೀಸ್. ನನ್ನ ಪ್ರಕಾರ ಇದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ಯಾಕಂದರೆ ಒಬ್ಬ ಕಸ್ಟಮರ್ಗೆ ಏನೋ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ಅವನೊಂದು ಈಗ ಡೆಲ್ಲಿಗೆ ಹೋಗ್ಬೇಕಾದ್ರೆ 25,000 ಕೊಡಲೇಬೇಕಾದ ಸಿಚುವೇಶನ್ ಬಂದರೆ ಅವ್ನು ನೆಕ್ಸ್ಟ್ ಟೈಮು ಏರ್ ಟ್ರಾವೆಲ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅಂದರೆ ನೀವು ಕಸ್ಟಮರ್ನ ಒಂದು ಎನಿಮಿ ಥರ ಕ್ರಿಯೇಟ್ ಮಾಡ್ಕೋತಾ ಇದ್ದೀರ. ಕಸ್ಟಮರ್ ಫ್ರೆಂಡ್ಲಿ ಬದಲು ಕಸ್ಟಮರ್ ಎನಿಮಿ ಮಾಡ್ಕೋತಾ ಇದ್ದೀರ. ಆ ಸಿಚುವೇಶನ್ನು ಇವಾಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಏನು ಉದ್ದೇಶದಿಂದ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಕಾಸ್ಟನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನು ಯಾವಾಗಲೂ ಫೇರ್ನ ಕಡಿಮೆ ಕೊಡೋದು, ಆಮೇಲೆ ಲಾಸ್ಟ್ ಡೇ ಫೇರ್ನ ಅಬ್ನಾರ್ಮಲಾಗಿ ಇನ್ಕ್ರೀಸ್ ಮಾಡೋದು, ಅದು ಸರಿಯಾದ ಪಾಲಿಸಿ ಅಲ್ಲ. ಲಾಸ್ಟ್ ಮಿನಿಟ್ ಫೇರ್ಸ್ನ ಲಾಸ್ಟ್ ಡೇ ಫೇರ್ ಏನು 3 ಟೈಮ್ಸು. ಇವಾಗ ಬೆಂಗಳೂರು ಚೆನ್ನೈಗೆ ಕೆಲವು ಸರಿ ₹12,000 ಇರುತ್ತೆ, ಬೆಂಗಳೂರು ಚೆನ್ನೈಗೆ ಒನ್ ವೇಗೆ. ಸೊ ಇದು ಏನಾಗುತ್ತೆ ಅಂತಂದರೆ, ಇದು ಕಸ್ಟಮರಲ್ಲಿ ಒಂಥರ ಅವ್ರ ಕಸ್ಟಮರ್ ಸೈಕಾಲಜಿನೇ ಚೇಂಜ್ ಆಗಿಬಿಡುತ್ತೆ. ಏರ್ಲೈನ್ ಅಂದರೆ ಹುಷಾರಾಗಿರ್ಬೇಕಪ್ಪ, ಇದು ನಾವು ಏರ್ ಟ್ರಾವೆಲ್ ಮೇಲೆ ಡಿಪೆಂಡ್ ಆಗಬಾರ್ದು, ಇಟ್ ಇಸ್ ನಾಟ್ ಎ ಡಿಪೆಂಡಬಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಏನೋ ಯಾವಾಗಲೂ ನೋಡಿದಾಗ ಫೇರ್ ಚೀಕಪ್ ಆಗಿದ್ದ ಹೋಗೋಣ ಇಲ್ದೇ ಹೋಗೋದು ಅಂದರೆ ಈ ಏರ್ಲೈನ್ಗಳು ಅವರೇ ಅವ್ರ ಕಸ್ಟಮರ್ನ ದೂರ ಕಳಿಸ್ತಾರೆ. ಇದು ಪ್ರಾಪರ್ಲಿ ಎಸ್ಪೆಷಲಿ ಸರ್ ಈ ಕುಂಭಮೇಳ ಟೈಮಲ್ಲಿ ಪ್ರಯಾಗ್ರಾಜ್ಗೆ 50-60 ಸಾವಿರ ರೂಪಾಯಿ ಎಲ್ಲ ಮಾಡಿಬಿಟ್ಟಿದ್ರು ಸರ್. ಆ್ಯಕ್ಚುಲಾಗಿ ಅದನ್ನು ಆಪರ್ಚುನಿಟೀಸ್ ಅಂತ ಕರಿಬೋದು ಅವ್ರನ್ನ ನಾವು. ಬಟ್ ಏನಂದರೆ ಏರ್ಲೈನ್ನಲ್ಲಿ ಕೆಲವು ಕಂಪಲ್ಷನ್ಗಳಿರುತ್ತೆ. ನೀವು ಏರ್ಲೈನ್ ಮ್ಯಾನೇಜ್ಮೆಂಟಲ್ಲಿ ಮೊದಲಿಂದನೇ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಕಾಸ್ಟ್ ಸ್ಟ್ರಕ್ಚರು ಅದನ್ನೆಲ್ಲ ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು. ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು. ಲೀಕೇಜ್ಗಳು ಬೇಕಾಷ್ಟು ಕಡೆ ಇರುತ್ತೆ. ಲೀಕೇಜ್ಗಳು ಈಗ ರಿಸೋರ್ಸಸ್ ಯುಟಿಲೈಸೇಷನ್. ಇವಾಗ ಏರ್ಲೈನ್ ಆಪರೇಟ್ ಮಾಡಬೇಕಾದ್ರೆ ಏರ್ಕ್ರಾಫ್ಟ್ ಇರುತ್ತೆ, ಎಂಜಿನಿಯರ್ಸ್ ಇರ್ತಾರೆ, ಪೈಲಟ್ಸ್ ಇರ್ತಾರೆ, ಏರೋಸ್ಟೆಸಸ್ ಇರುತ್ತೆ, ಏರ್ಪೋರ್ಟ್ ಇರುತ್ತೆ, ಇವೆಲ್ಲ ಕಾಲ್ಡ್ ರಿಸೋರ್ಸಸ್. ಈ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ನ ನಾವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಬೇಕು. ಆಮೇಲೆ ರೂಟ್ಸ್ನ ನಾವು ಸೆಲೆಕ್ಟ್ ಮಾಡಿದಾಗ ಭಾಳ ಕೇರ್ಫುಲ್ಲಾಗಿ ರೂಟ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಮಾಡಿ ಕಾಸ್ಟ್ನ ಯಾವಾಗಲೂ ಕಡಿಮೆನಲ್ಲಿ ಇಟ್ಕೊಳ್ಳೋಂಗೆ ಮಾಡಿದ್ರೆ ನಾವು ಈ ಸಿಚುಯೇಷನ್ಗೆ ಬರೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇವಾಗೆಲ್ಲ ಎಕ್ಸಸ್ ಕೆಪಾಸಿಟಿಗಳು ಕ್ರಿಯೇಟ್ ಆಗಿದೆ. ಈ ಕೆಲವು ರೂಟ್ಗಳಲ್ಲಿ ಏರ್ಕ್ರಾಫ್ಟ್ ಖಾಲಿ ಹೋಗ್ತವೆ,
ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಆಗಿದ್ದ ಲಾಸ್ನ ನೀವು ಬೇರೆ ಯಾವುದೋ ರೂಟಲ್ಲಿ ಅದನ್ನು ಸಬ್ಸಿಡೈಸ್ ಮಾಡೋದಕ್ಕೆ ಏನು ಮಾಡ್ತೀರಾ, ಆ ರೂಟು ಅಲ್ಲಿ ಡಿಮಾಂಡ್ ಇದ್ದರೆ ಅಲ್ಲಿ ಜಾಸ್ತಿ ಮಾಡ್ತಾರೆ. ಅಂದರೆ ದಿ ಕ್ರಾಸ್ ಸಬ್ಸಿಡೈಸೇಷನ್ ಆಫ್ ರೂಟ್ಸ್ ಅಂತ ಹೇಳ್ತೀವಿ, ಅದು ಆಗ್ತಾಯಿದೆ. 6,000 ಇರೋ ಫೇರು ಪ್ರಯಾಗ್ರಾಜ್ಗೆ ಕುಂಭಮೇಳ ಟೈಮಲ್ಲಿ ಸರ್ ಹೇಳ್ದಾಗೆ ಇಟ್ ರೇಸ್ಡ್ ಅಪ್ ಟು 60,000. ಆಗಿದೆ ಅದು ತಪ್ಪು. Yes. ಅದು ತಪ್ಪು ಅಂದರೆ ಅವ್ರಿಗೆ ಏನಂತಾರೆ ಅಂದರೆ, ಅಂದರೆ ಅಲ್ಲ ಇವಾಗ ನೀವು ಇಲ್ಲ ಏನು ಮಾಡ್ತೀರಿ, ಕ್ಯಾಪಿಟಲಿಸ್ಟ್ ಥಿಂಕಿಂಗಲ್ಲಿ ವೆನ್ ಯು ಆರ್ ಇನ್ ಬಿಸ್ನೆಸ್, ವೆನ್ ದೇರ್ ಈಸ್ ಅನ್ ಆಪರ್ಚುನಿಟಿ ಯು ವಿಲ್ ಮೇಕ್ ಪ್ರಾಫಿಟ್ ವೇರ್ ಎವರ್ ವಿಚ್ ಎವರ್ ಇಸ್ ದ ಇಂಡಸ್ಟ್ರಿ. ನಾಟ್ ನೆಸರ್ಲಿ ದಿ ಹೋಟೆಲ್ ಫೇರ್ಗಳು ಜಾಸ್ತಿ ಆಗ್ತವೆ, ಅಥವಾ ಈಗ ನೋಡಿ ನಾವು ಈ ಗೌರಿ ಹಬ್ಬ ಅಥವಾ ಗಣೇಶನ ಹಬ್ಬ ಅಥವಾ ಇನ್ನೊಂದು ಯಾವುದೋ ಹಬ್ಬದಲ್ಲಿ ನಾವು ಹೋದರೆ ಈಗ ಒಂದು ಹೂವು ಒಂದು ಮಾರು ಹೂವು 50 ರೂಪಾಯಿ ಇರೋದು ನಾರ್ಮಲಾಗಿ 500 ರೂಪಾಯಿ ಕೇಳ್ತಾರೆ, 300 ರೂಪಾಯಿ ಕೇಳ್ತಾರೆ. ಅದು ಆಪರ್ಚುನಿಟಿ, ಅದನ್ನು ಎಕ್ಸ್ಪ್ಲಾಯ್ಟೇಷನ್ ಆಫ್ ಆಪರ್ಚುನಿಟಿ ಇನ್ ಬಿಸ್ನೆಸ್ ಈಸ್ ನಾಟ್ ಸಮಥಿಂಗ್ ನ್ಯೂ, ಇಟ್ ಈಸ್ ವೆರಿ ಕಾಮನ್. ಬಟ್ ಅದು ಏನಂದರೆ ಇದು ಮಾಡೋದ್ರಿಂದ ಇವ್ರಿಗೆ, ಈಗ ನೋಡಿ ಕುಂಭಮೇಳ ಒಂದು 15 ದಿವಸನೋ 20 ದಿವಸನೋ 2 ತಿಂಗಳು ನಡೀತು, ಅದರಲ್ಲಿ ಇವ್ರು ಫೇರ್ಗಳು ಜಾಸ್ತಿ ಮಾಡಿದ್ರು. ಅಂದರೆ ಆವಾಗ ಟ್ರಾವೆಲ್ ಮಾಡಿರೋ ಪ್ಯಾಸೆಂಜರ್ಗಳ ಮನಸ್ಥಿತಿ ನೋಡಿ, ಆಗ ಅವ್ರು ಏನಾಗುತ್ತೆ ನೋಡಪ್ಪ, ಇವನ್ ಏರ್ಲೈನಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ, ನಾವು ಇನ್ಮೇಲಿಂದ ಏರ್ಲೈನಲ್ಲಿ ಹೋಗಬಾರ್ದು, ವಿಧಿ ಇಲ್ಲದೆ ಇದ್ರೂ ಹೋಗಬೇಕು, ಇಲ್ಲದೆ ಇದ್ದರೆ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಯಾವುದೋ ಒಂದೇ ಭಾರತೋ ಅಥವಾ ಇನ್ನೊಂದು ಯಾವುದೋ ಟ್ರೈನೋ ಬಸ್ಸೋ ಏನೋ ಹಿಡ್ಕೊಂಡು ಹೋಗಬೇಕು ಅನ್ನೋದು ಬರ್ತದೆ. ಅಂದರೆ ಏನು ಮಾಡ್ತಾಯಿದ್ದೀರಿ ನೀವು, ನಿಮ್ಮ ಕಸ್ಟಮರ್ಸ್ನ ನೀವು ದೂರ ತಳ್ತಾ ಇದ್ದೀರಾ, ಅದು ಆಗಬಾರ್ದು, ಅದು ತಪ್ಪು, ನಿಮಗೆ ತೊಂದರೆ ಆಗುತ್ತದು. ಯಾಕಂದರೆ ನೀವು ನಿಮ್ಮ ಏರ್ಲೈನ್ನ ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ, ಆಯಿತಾ. ಕೆಲವು ಕಡೆ ನೀವು ಅನ್ನೆಸರಿ ಕೆಪಾಸಿಟಿ ಡಿಪ್ಲಾಯ್ ಮಾಡಿದ್ದೀರಾ, ಅದನ್ನು ಕ್ರಾಸ್ ಸಬ್ಸಿಡಿ ಬೇರೆ ರೂಟಿಂದ ಲುಕ್ರೇಟಿವ್ ರೂಟಲ್ಲಿ ನೀವು ಕ್ರಾಸ್ ಸಬ್ಸಿಡೈಸ್ ಮಾಡ್ತಾಯಿದ್ದೀರಾ. ಅದನ್ನು ನೀವು ತಪ್ಪಿಸ್ಕೋಬೇಕು. ಅದನ್ನು ಕರೆಕ್ಟ್ ಪ್ಲ್ಯಾನಿಂಗ್ ಮಾಡಿದ್ರೆ ಫೇರ್ನ ಇನ್ನೂ ಕಡಿಮೆ ಮಾಡೋದು. ಆಮೇಲೆ ಕಾಸ್ಟ್ ಕಂಟ್ರೋಲ್ಗೆ ಬೇಕಾದಷ್ಟು ಇದಿದೆ, ಅಂದರೆ ಅದಕ್ಕೆ ಗೌರ್ಮೆಂಟ್ ಸಪೋರ್ಟು ಬೇಕು. ಇವಾಗ ನೋಡಿ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂದರೆ ಏವಿಯೇಷನ್ ಫ್ಯೂಯಲ್ ಇದೆಯಲ್ಲ, ಅದಕ್ಕೆ ಸೇಲ್ಸ್ ಟ್ಯಾಕ್ಸು ಈಗಲೂ ATF ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಈಸ್ ಎ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್. ಅದಕ್ಕೆ GST ಇಲ್ಲ, ಈಗಲೂ ಅದೇ ಟ್ಯಾಕ್ಸು. ಅದು 22, 24, 32, 36% ತನಕ ಇದೆ. ಕೆಲವು ಸ್ಟೇಟ್ಗಳು 32% ತನಕ. ಯಾಕೆ ಬೇಕದು? ನೀವು ಏವಿಯೇಷನ್ನ ಟ್ರಾವೆಲ್ನ, ಏರ್ ಟ್ರಾವೆಲ್ನ ಇಂಪ್ರೂವ್ ಮಾಡಿದ್ರೆ ಅದರಿಂದ ಗೌರ್ಮೆಂಟ್ಗಳಿಗೆ ಉಪಯೋಗ. ಇವಾಗ ಯಾಕಂದರೆ ಟೂರಿಸಮ್ ಇರ್ಬೋದು ಅಥವಾ ಇನ್ಯಾವುದೋ ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಏರ್ ಟ್ರಾವೆಲ್ ಅನುಕೂಲ ಇದ್ದರೆ ಅವರು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಅವರು ಏವಿಯೇಷನ್ ಇಂಡಸ್ಟ್ರಿ ಲಕ್ಸುರಿ ಅವನಿಗೆ ಲಿಕ್ಕರ್ಗೆ ಹಾಕ್ದಂಗೆ, ಲಿಕ್ಕರ್ಗೆ ಏನೋ 100% 200% ಹಾಕ್ತಾರಲ್ಲ, ಅದೇ ಥರ ಇದನ್ನು ಹಾಕ್ತಾರೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು. ಇದು ಕಡಿಮೆ ಮಾಡಿದ್ರೆ ಏವಿಯೇಷನ್ ಇಂಡಿಯಾದಲ್ಲಿ ದೊಡ್ಡದಾಗಿ ಬೆಳಿಬೋದು. ಆಮೇಲೆ ಬೇಕಾದಷ್ಟು ಸೌಲಭ್ಯಗಳು ಇನ್ನೂ ಬರಬೇಕು, ಗೌರ್ಮೆಂಟಿಂದನೂ ಬರಬೇಕು ಸೌಲಭ್ಯಗಳು. ಆಮೇಲೆ ಪೈಲಟ್ಸ್ ಟ್ರೈನಿಂಗಿಗೆ ತುಂಬ ಡಿಫಿಸಿಟ್ ಇದೆ. ಪೈಲಟ್ ಟ್ರೈನಿಂಗಿಗೆ ಜನ ಹೋಗ್ತಾ ಇಲ್ಲ ಸುಲಭವಾಗಿ. ಒಂಥರ ಒಂದು ಕಾಸ್ಟು, ಇನ್ನೊಂದು ಎಂಪ್ಲಾಯ್ಮೆಂಟ್ ಸಿಗುತ್ತೋ ಇಲ್ವೋ ಅಂತ ಈ ಸಿಚುವೇಶನ್ಗಳು. ಸೊ ನಾವು ಪೈಲಟ್ಗಳನ್ನ ಫಾರಿನಲ್ಲಿ ಟ್ರೈನ್ ಮಾಡಿ ತೊಗೊಂಬರ್ತಾಯಿದ್ದೀವಿ. ಸೊ ಇವಾಗ ಎಲ್ಲ ನ್ಯೂಜಿಲೆಂಡ್ಗೆ ಹೋಗ್ತಾರೆ ಅಥವಾ ಆಸ್ಟ್ರೇಲಿಯಾಗೆ ಹೋಗ್ತಾರೆ, ಇಲ್ದೇ ಅಮೆರಿಕಾ ಹೋಗ್ತಾರೆ, ಇಲ್ದೇ ಕೆನಡಾಗೆ ಹೋಗ್ತಾರೆ, ಅಲ್ಲಿ ಟ್ರೈನಿಂಗ್ ತೊಗೊಂಬರ್ತಾರೆ. ಆದರೆ ಇಂಡಿಯಾದಲ್ಲಿ ಟ್ರೈನಿಂಗ್ ಆಗ್ತಾ ಇಲ್ಲ. ಇಂಡಿಯಾದಲ್ಲಿ ಟ್ರೈನಿಂಗ್ ತುಂಬ ಕಡಿಮೆ ಇದೆ. ಆಮೇಲೆ ಇಲ್ಲಿ ಬೇಕಾದಷ್ಟು ಒಂದು ಫೆಸಿಲಿಟಿಗಳು ಬೇಕು, ಇನ್ನೊಂದು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೈಲಟ್ ಟ್ರೈನಿಂಗ್ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ತರಬೇಕು. ಅದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಪೈಲಟ್ಸ್ಗಳು ಜನ್ರೇಟ್ ಆಗ್ತಿಲ್ಲ. ನೀವು ಏರ್ಕ್ರಾಫ್ಟ್ಗಳು ತರೋದು ಕಷ್ಟ. ಏರ್ಕ್ರಾಫ್ಟ್ ಫಂಡಿಂಗ್ ಇಂಡಿಯಾದಲ್ಲಿ ಕಷ್ಟ. ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಲಿ ಏನಾಗಲಿ ಅವರಿಂದ ಏರ್ಕ್ರಾಫ್ಟ್ ಫಂಡಿಂಗ್ ಮಾಡೋದು ಭಾಳ ಕಷ್ಟ. ಕಾಂಪಿಟೇಟಿವ್ ಫಂಡಿಂಗ್ ಇಲ್ಲ. ಯಾಕೆಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಬ್ಯಾಂಕ್ಸ್ ಡು ನಾಟ್ ಈಸಿಲಿ ಅಕ್ಸೆಪ್ಟ್ ದಿ ಏವಿಯೇಷನ್ ಇಂಡಸ್ಟ್ರಿ ರೂಲ್ಸ್ ಇನ್ ಇದು. ಈಗ ನೀವು ಏರ್ಕ್ರಾಫ್ಟ್ನ ಫಂಡ್ ಮಾಡಿ ಅದನ್ನು ಎಷ್ಟೋ ಒಂದು 20-25 ವರ್ಷ ಆದಮೇಲೆ ಅದು ಇದಾದಮೇಲೆ ಜಂಕ್ ಆದಮೇಲೆ ಅದನ್ನ ಸೇಲ್ ಪ್ರೊಸೀಡ್ಸ್ ತೊಗೊಳೋದಕ್ಕೆ ಅವಕಾಶ ಇರೋದಿಲ್ಲ. ಇಂಡಿಯನ್ ಬ್ಯಾಂಕ್ಸಲ್ಲಿ ಅವಕಾಶ ಇರೋಲ್ಲ. ಎಲ್ಲ ಮ್ಯಾಕ್ಸಿಮಮ್ ಇವಾಗ ನಮ್ಮದೆಲ್ಲ ಡೆಪಾಸಿಟ್ಸ್, ಕಸ್ಟಮರ್ ಡೆಪಾಸಿಟ್ನ ಇವರು ಲೆಂಡಿಂಗ್ ಮಾಡೋದು ಬ್ಯಾಂಕ್ಸರ್ಸು. ಕಸ್ಟಮರ್ ಡೆಪಾಸಿಟ್ 3 ವರ್ಷಕ್ಕೆ ತೊಗೋತಾರೆ. ಸೊ ಇವ್ರು ಏನು ಮಾಡ್ತಾರೆ, 7 ವರ್ಷ 8 ವರ್ಷ ಎಲ್ಲ ಲೋನ್ ಕೊಡೋದಿಲ್ಲ, 5 ವರ್ಷಕ್ಕೆ ಕೊಡ್ತಾರೆ. 5 ವರ್ಷ ಆದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಲೋನ್ ಸಬ್ಸಿಡಿ. ಈ ಫೆಸಿಲಿಟಿಗಳೆಲ್ಲ ಪ್ರಾಬ್ಲಮ್ ಇದೆ. ಏರ್ಕ್ರಾಫ್ಟ್ ಫಂಡಿಂಗಿಗೆ ಇಂಡಿಯಾದಲ್ಲಿ ಈಗಲೂ
ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ ಗುಜರಾತಲ್ಲಿ, ಬಟ್ ಅದಿನ್ನೂ ಪಿಕಪ್ ಆಗಬೇಕು. ಅದರ ಪಿಕಪ್ ಆಗೋಕ್ಕೆ ಬೇಕಾದಷ್ಟು ಇಶ್ಯೂಗಳಿದೆ. ಈ ಫಾರಿನ್ನಲ್ಲಿ ಏರ್ಕ್ರಾಫ್ಟ್ ಫಂಡಿಂಗ್ಗಳು, ಫಾರಿನ್ ಬ್ಯಾಂಕ್ಸ್ಗಳು, ಯುರೋಪಿಯನ್ ಬ್ಯಾಂಕ್ಸು, ಅಮೆರಿಕನ್ ಬ್ಯಾಂಕ್ಸು ಏರ್ಕ್ರಾಫ್ಟ್ ಫಂಡಿಂಗ್ ಆಗೋದು ಅಲ್ಲೇ, ಅದೆಲ್ಲ ಡಾಲರ್ ಡಿನಾಮಿನೇಟೆಡ್. ಸೊ ಅದರಿಂದ ಆ ಕಾಸ್ಟ್ಗಳು ಜಾಸ್ತಿ ಆಗ್ತವೆ. ಮೇಂಟೆನೆನ್ಸು, ಇಂಡಿಯಾದಲ್ಲಿ ಮೇಂಟೆನೆನ್ಸ್ ಫೆಸಿಲಿಟಿ ಇಲ್ಲವೇ ಇಲ್ಲ. ಆ್ಯಂಡ್ ಅದಕ್ಕೆ ಪ್ರಾಪರ್ ಎನ್ಕರೇಜ್ಮೆಂಟ್ ಆಗಲಿ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ. ನಮ್ಮಲ್ಲಿ ಇಂಡಿಯಾದಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಗ್ರ್ಯಾಜುಯೇಟ್ ಎಂಜಿನಿಯರ್ಸೇ ಸುಮಾರು 15 to 20 ಲಕ್ಷ ಗ್ರ್ಯಾಜುಯೇಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ವಿ ವರ್ಷಕ್ಕೆ, ಎಲ್ಲ ಯೂನಿವರ್ಸಿಟಿಯಿಂದ. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಲ್ಲ ಆಗಲ್ಲ, ಎಲ್ಲ ಫಾರಿನ್ಗೆ ಹೋಗ್ತವೆ ಏರ್ಕ್ರಾಫ್ಟ್ ಮೇಂಟೆನೆನ್ಸು. ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಒಂದು ಗೌರ್ಮೆಂಟ್ ಇದನ್ನೆಲ್ಲ ತಿಳ್ಕೊಂಡು ಒಂದು ಫೆಸಿಲಿಟೇಟ್ ಮಾಡಿ ಎನ್ಕರೇಜ್ ಮಾಡಬೇಕು ಏವಿಯೇಷನ್ ಇಂಡಸ್ಟ್ರಿಯಿಂದ ಕಂಟ್ರೀಸ್ ಎಕಾನಮಿಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಅದರಿಂದ ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡಲೇಬೇಕು. ಅವರು ಟ್ರಾವೆಲ್ ಮಾಡಲೇಬೇಕು. ಜನಗಳು ಟ್ರಾವೆಲ್ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ, ಅಥವಾ ಇನ್ನೊಂದಾಗಲ್ಲ, ಅಥವಾ ಅವ್ರ ಎಂಟರ್ಟೈನ್ಮೆಂಟ್ ಆಗಲ್ಲ, ಅಥವಾ ಟೂರಿಸಮ್ ಇಂಡಸ್ಟ್ರಿ ಬೆಳೆಯಲ್ಲ, ಆಯಿತಾ. ಸೊ ಆಮೇಲೆ ಈ ಒನ್ ಆಫ್ ದ ಇಂಪಾರ್ಟೆಂಟ್ ಏವಿಯೇಷನ್ ಇಂಡಸ್ಟ್ರಿಲಿ ಏನು ಅಂದರೆ ಈ ಕಲ್ಚರ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ. ಅಂದರೆ ಏನು ಅಂದರೆ ಇವಾಗ ನಾವು ಎಲ್ಲ ಹುಡುಗರಾಗಿದ್ದಾಗ ನಾವೆಲ್ಲ ಸೌತ್ ಇಂಡಿಯನ್ಸು, ಕನ್ನಡ, ತಮಿಳಿಯನ್ ಕಲ್ಚರ್ ಇತ್ತು. ನಾವು ನಾರ್ತ್ ಇಂಡಿಯಾದಲ್ಲಿ ಹೆಂಗೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಆಯಿತಾ. ಡೆಲ್ಲಿ ಕಲ್ಚರ್ ಏನು ನಮ್ಗೆ ಗೊತ್ತೇ ಇಲ್ಲ, ಬೆಂಗಾಲ್ ಕಲ್ಚರ್ ಏನು ಗೊತ್ತೇ ಇಲ್ಲ. ಈ ಏವಿಯೇಷನ್ ಇಂಡಸ್ಟ್ರಿ ಬೆಳೆದ ಮೇಲೆ ಈಗ ನಮಗೆ ಗೊತ್ತು, ನಾವು ನಾರ್ತ್ ಇಂಡಿಯಾದಲ್ಲಿ ಹೆಂಗಿರ್ತಾರೆ, ಕಲ್ಚರ್ ಮಿಕ್ಸ್ ಆಗುತ್ತೆ. ಅಂದರೆ ಯೂನಿಟಿ ಬರುತ್ತೆ ಅವಾಗ. ಹಿಂಗೂ ಇರ್ಬೋದು ನಾವು. ಈಗ ಮೊದಲು ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಏನೋ ಒಂದು ಕಲ್ಚರ್ ಇದೆ, ಆ ಕಲ್ಚರೇ ಕರೆಕ್ಟು, ಅದು ಬಿಟ್ಟರೆ ಬೇರೆ ಇಲ್ಲ ಅನ್ನೋದಿತ್ತು. ಈಗ ನಾವೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ ಡೆಲ್ಲಿಗೆ ಹೋಗಿದ್ದೀವಿ, ರಾಜಸ್ಥಾನ್ಗೆ ಹೋಗಿದ್ದೀವಿ, ಬಾಂಬೆಗೆ ಹೋಗಿದ್ದೀವಿ, ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ. ಕಲ್ಚರ್ ಮಿಕ್ಸ್ ಆಗಿ ಒಂದು ಯೂನಿಟಿ ಬರುತ್ತೆ. ಆ ಯೂನಿಟಿ ಬರಲಿಕ್ಕೆ ಏವಿಯೇಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಸ್ಟ್ರಿ. ಸೊ ಒಂದು ಎಕನಾಮಿಕ್ಕು, ಅನದರ್ ಕಲ್ಚರ್ ಡೆವಲಪ್ಮೆಂಟ್, ಯೂನಿಫಿಕೇಶನ್ ಆಫ್ ದ ಕಲ್ಚರ್. ಆಲ್ಸೋ ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬಿಸ್ನೆಸ್ ಬೆಳೆಯುತ್ತೆ. ಆಮೇಲೆ ಒಂಥರ ನಿಮಗೆ ಫಿಯರ್ ಇರೋಲ್ಲ. ಯಾವನೋ ಕಸ್ಟಮರ್ ಯಾವುದೋ ಒಂದು ಆರ್ಡ್ರ್, ನಾನು ಈ ಬೆಂಗಳೂರು ನನ್ನ ಫ್ಯಾಕ್ಟ್ರಿ ಇದೆ, ಒಂದು ಆರ್ಡ್ರ್ ಎಲ್ಲೋ ರಾಜಸ್ಥಾನದಲ್ಲಿ ತೊಗೋಬೇಕು ಆರ್ಡ್ರು, ನನಗೆ ಭಯ, ಎಲ್ಲೋ ಹೋಗೋಣಪ್ಪ ರಾಜಸ್ಥಾನಕ್ಕೆ, ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾ, 48 hours ಟ್ರೈನಲ್ಲಿ ಕೂತಿರ್ಬೇಕಾ, ಬರೋದಕ್ಕೆ ತಿರ್ಗಾ 48 hours, ಆ ಫಿಯರ್ ಇರಲ್ಲ. ಇವಾಗ ಕಸ್ಟಮರ್ ನಾನು ಮೀಟ್ ಮಾಡಲೇಬೇಕು ಅಂದರೆ ಫ್ಲೈಟ್ ಹಿಡ್ಕೊಂಡು ಜೈಪುರ್ಗೆ ಹೋಗ್ತೀನಿ, ಜೈಪುರಿಂದ ಅಲ್ಲಿ ರಾಜಸ್ಥಾನದಲ್ಲಿ ಎಲ್ಲೋ ಹೋಗ್ತೀನಿ, ಹೋಗಿ ವಿತಿನ್ 4-5 hours ಅವ್ನ ಫ್ಯಾಕ್ಟ್ರಿಲಿ ಇರ್ತೀನಿ, ಕೆಲಸ ಮುಗಿಸ್ಕೊಂಡು ಅವನದೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಾಪಸ್ ಬಂದುಬಿಡ್ತೀನಿ. ಸೊ ನನ್ನ ಬಿಸ್ನೆಸ್ ಆಲ್ ಓವರ್ ಇಂಡಿಯಾ ಬೆಳೆಯುತ್ತೆ. ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಥಿಂಗು. ಅದಕ್ಕೇ ಇದು well-known economists have told that the GDP to grow, you have to grow the airline also ಅಂತ one of the accepted principle by the economist. ಅದು ಮಾಡಬೇಕು. ಅದು ಮಾಡಲಿಕ್ಕೆ ನಾವು ಫೇರ್ ಕಡಿಮೆ ಮಾಡಲಿಕ್ಕೆ ಬೇಕಾದಷ್ಟು ಮೆಥಡ್ಗಳಿದೆ, ಅದೆಲ್ಲ ಮಾಡಬೇಕು. ಅದಕ್ಕೆ ಗೌರ್ಮೆಂಟು ಬೇಕಾದಷ್ಟು ಆ್ಯಕ್ಷನ್ಗಳು ತೊಗೋಬೇಕು. ಈಗ ಏರ್ಪೋರ್ಟ್ಗಳನ್ನು ಒಳ್ಳೆ ಪ್ಯಾಲೇಸ್ಗಳ ಥರ ಕಟ್ಟಿದ್ದಾರೆ. ಅದು ಯಾರು ಚಾರ್ಜ್ ಕೊಡೋದು? ನಾವೇ ಕೊಡೋದು ಚಾರ್ಜ್. ಈಗ ನೋಡಿ, ಈಗ ನೀವು ಹೇಳಿದ್ರಿ ಅಯೋಧ್ಯೆಗೆ 60,000 ಚಾರ್ಜ್ ಮಾಡಿದ್ರು, ಇನ್ನೆಲ್ಲ 15,000 ಚಾರ್ಜ್ ಮಾಡಿದ್ರು. ರಯಾನ್ ಏರ್ ಅಂತ ಯುರೋಪಲ್ಲಿದೆ, ಅವ್ರದ್ದು ಫೇರು ಆ್ಯಾವ್ರೇಜ್ ಫೇರ್ ಅಂತೀವಿ. ಅಂದರೆ ನೀವು ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡಿರ್ತಾರಲ್ಲ ವರ್ಷದಲ್ಲಿ, ನಿಮ್ದು ಏರ್ಲೈನ್ದು ಏನು ರೆವೆನ್ಯೂ ಬಂದಿದೆಯೋ ಅದನ್ನು ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ ಡಿವೈಡ್ ಮಾಡಿದ್ರೆ ನಿಮಗೆ ಬರೋದು ಏನು ಬರುತ್ತೋ ಅದನ್ನು ಆ್ಯಾವ್ರೇಜ್ ಫೇರ್ ಅಂತೀವಿ. ಆ್ಯಾವ್ರೇಜ್ ಫೇರು ಅವ್ರದ್ದು ಸುಮಾರು 15-20 ವರ್ಷದ ಕೆಳಗಡೆ $45 ಇತ್ತು ಪರ್ ಪ್ಯಾಸೆಂಜರ್. ಈಗ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅವ್ರದ್ದು, ಬಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ಫೇರ್ ಕಡಿಮೆ ಆಗ್ತಾ ಇದೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ಹೆಂಗೆ ಇದು? $45 ಇನ್ನೂ ಕಮ್ಮಿ ಆಗ್ತದೆ. ಇನ್ನೂ $30 ಬಂದುಬಿಟ್ಟಿದ್ದಾರೆ ಅವರು. $30 is the average fare, but his profit is increasing year by year. His profit is increasing. ಇದನ್ನ ನಮ್ಮ ಏರ್ಲೈನ್ ಅವರು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಈ ಥರ ಏರ್ಲೈನ್ನ ಆಪ್ರೇಟ್ ಮಾಡ್ತಾರೆ. ಫೇರ್ ಕಡಿಮೆ ಆಗುತ್ತೆ, ಜನಗಳು ಆವಾಗ ಏರ್ ಟ್ರಾವೆಲ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಒಂದು ನಮಗೆ ಏರ್ ಡೆಕ್ಕನಲ್ಲಿ ಬೇಕಾದಷ್ಟು ಲೆಟ್ರ್ ಬರೋದು. ಅವಾಗೆಲ್ಲ ಏರ್ ಟ್ರಾವೆಲ್ ಅಷ್ಟು ಇರಲಿಲ್ಲ. ಇವಾಗ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಗಂಡ ಎಲ್ಲೋ ಹೈದ್ರಾಬಾದಲ್ಲಿರೋನು, ಹೆಂಡ್ತಿ ಎಲ್ಲೋ ಬೆಂಗಳೂರಲ್ಲಿರೋಳು, ಅವ್ರು ಹೆಂಗೆ ಬರ್ತಾರೆ? ಒಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ 2 days ರಜಾ ಇರುತ್ತೆ, ಹೆಂಗೆ ಬಂದು ಮೀಟ್ ಮಾಡ್ತಾರೆ? ಏರ್ಲೈನ್ ಇದ್ರೇ ಮೀಟ್ ಮಾಡೋಕ್ಕಾಗೋದು. ಎಷ್ಟೋ ಲೆಟ್ರ್ಗಳು ಬರೋದು, ಇಮೇಲ್ಗಳು ಬರೋದು. ನಮಗೆ ಒಂಥರ ಫ್ಯಾಮಿಲಿ ಲೈಫು ಏನು ಅಂತ ನಮಗೆ ಇದನ್ನು ಕಲ್ಪಿಸ್ಕೊಟ್ಟಿದ್ದೀರಾ ಅಂತ ಥ್ಯಾಂಕ್ಸ್ ಮಾಡಿ ಎಷ್ಟೋ ಇಮೇಲ್ಗಳು ಬರೋದು ನಮ್ಗೆ ಅವಾಗ.
ಸೊ ಈಗ ಏನಾಗಿದೆ ಅಂದರೆ ಎಲ್ಲರೂ ಈಗ ವಿಮನ್ ಎಂಪವರ್ಮೆಂಟು ವಿಮನ್ ಡೆವಲಪ್ಮೆಂಟ್ ಅಂತಂದರೆ ಅವ್ರಿಗೂ ಎಜುಕೇಷನ್ ಕೊಡಬೇಕು, ಅವರು ಕೆಲಸಕ್ಕೆ ಹೋಗಬೇಕು, ಅವರು ಪೊಸಿಷನ್ಗಳಲ್ಲಿ ಬರಬೇಕು, ಅದು ಇಂಪಾರ್ಟೆಂಟು. ಈಗ ಅವರು ಪೊಸಿಷನ್ ಬಂದಮೇಲೆ ಈ ಗಂಡ ಎಲ್ಲೋ ಹೈದರಾಬಾದಲ್ಲಿದ್ದು ಹೆಂಡ್ತಿ ಎಲ್ಲೋ ಬೆಂಗಳೂರಲ್ಲಿರೋದು ಅಥವಾ ಇನ್ನೆಲ್ಲೋ ಇರೋದು ಡೆಲ್ಲಿನಲ್ಲಿರೋದು ಅವ್ರು ಹೆಂಗೆ ಮೀಟ್ ಮಾಡ್ತಾರೆ? ಏರ್ಲೈನ್ ಒಂದೇ ಮೆಥಡ್ ಅದಕ್ಕೆ. ನೀವು ಟ್ರೈನಲ್ಲಿ ಬಂದು ಮೀಟ್ ಮಾಡಲಿಕ್ಕಾಗಲ್ಲ. ಸೊ ಏರ್ಲೈನ್, ಅದಕ್ಕೆ ಏರ್ಲೈನ್ ಈಸ್ ಇಂಪಾರ್ಟೆಂಟ್. ಸೊ ಇಟ್ ವಿಲ್ ಆಲ್ಸೋ ಬ್ರಿಂಗ್ ಫ್ಯಾಮಿಲಿ ಲೈಫ್ ಟುಗೆದರ್. ಇಟ್ ವಿಲ್ ಗಿವ್ ಮೋರ್ ಟೈಮ್ ಫಾರ್ ದ ಪೀಪಲ್, ಫಾರ್ ಫ್ಯಾಮಿಲಿ ಲೈಫ್ ಇದೆಲ್ಲ. ಆಮೇಲೆ ಟ್ರಾವೆಲ್ಲು, ಇದು ಪಿಕ್ನಿಕ್ಸ್ ಆಗಲಿ ಅಥವಾ ಟೂರಿಸಮ್ ಆಗಲಿ, ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದರಿಂದ ಏರ್ಲೈನ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಡೆವಲಪ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಇದನ್ನು ನಡೆಸೋದಕ್ಕೆ ಗೌರ್ಮೆಂಟ್ನವರು ಎನ್ಕರೇಜ್ಮೆಂಟ್ ಮಾಡಬೇಕು. ಆಮೇಲೆ ಇದು ಕಾಸ್ಟ್ ಸೇವಿಂಗಿಗೆ ಬೇಕಾದಷ್ಟು ಮೆಥಡ್ಗಳಿದೆ, ಅದನ್ನೆಲ್ಲ ಮಾಡಬೇಕು. ಫ್ಯೂಯಲ್ ಕಾಸ್ಟ್ ಕಡಿಮೆ ಮಾಡ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಮಾಡ್ಬೋದು, ಮ್ಯಾನ್ ಪವರ್ ಕಾಸ್ಟ್ ಕಡಿಮೆ ಮಾಡ್ಬೋದು, ಏರ್ಪೋರ್ಟ್ ಕಾಸ್ಟ್ಗಳು ಕಡಿಮೆ ಮಾಡ್ಬೋದು. ಯಾಕೆ ಏರ್ಪೋರ್ಟಲ್ಲಿ ಅಷ್ಟೊಂದು ಶೋ ಆಫ್? ಅದನ್ನು ಯಾರು ದುಡ್ಡು ಕೊಡೋದು? ನಾನೇ ಕೊಡೋದು ದುಡ್ಡು. ನನಗೆ ಒಂದು ಫೇರ್ 50 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ, ನನಗೆ ಯಾಕೆ ಅದು ಅರಮನೆಯಲ್ಲಿ ಹೋಗ್ಬೇಕಾ ನಾನು ಡೈಲಿ ಹೋಗ್ಬೇಕಾದ್ರೆ? ಬೇಡ. ದಿಸ್ ಈಸ್ ವಾಟ್ ಪೀಪಲ್ ಹ್ಯಾವ್ ಟು ರಿಯಲೈಸ್ ಆ್ಯಂಡ್ ಫೈನಲಿ ವರ್ಕ್ ಟುವರ್ಡ್ಸ್ ಅ ಕಾಸ್ಟ್. ಸರ್ ಆ್ಯಕ್ಚುಲಾಗಿ ನಮಗೂ ಎಲ್ಲರಿಗೂ ಇರೋದು ಒಂದು ಜನರಲ್ ಡೌಟ್ ಸರ್. ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ, ಏವಿಯೇಷನಲ್ಲಿ ಏರೋಪ್ಲೇನಲ್ಲಿ ಫ್ಲೈ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ, ಏನಾಗ್ಬಿಡುತ್ತೋ ಏನೋ ಈ ಭಯ ಎಲ್ಲರಿಗೂ ಉಂಟು ಆ್ಯಕ್ಚುಲಾಗಿ ಇದರಲ್ಲಿ. ಬಟ್ ನಾವು ಕ್ಯಾಶುವಲಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಇಲ್ಲ, ನೀವು ಇಲ್ಲ ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ರಿ ಆ್ಯಕ್ಚುಲಾಗಿ. ಅದಕ್ಕೆ ರೀಸನ್ಸು ಕೊಟ್ಟರೆ ಆ್ಯಕ್ಚುಲಾಗಿ ಅದು ನಮ್ಮ ಜನಕ್ಕೂ ತಿಳಿಸ್ಕೊಟ್ರೆ ಒಳ್ಳೇದು ಸರ್. ಆ್ಯಕ್ಚುಲಿ ನಿಜವೂ ನಮ್ಗೆ ಆಶ್ಚರ್ಯ ಆಯ್ತು ನೀವು ಹೇಳಿದ್ದು. ನೀವು ಕೊಟ್ಟಿದ್ದು ಸ್ಟಾಟಿಸ್ಟಿಕ್ಸ್ ಎಲ್ಲ ಕೊಟ್ಟರೆ ಇದ್ದಾಗ ಇದು ಮಾಡಿದಾಗ ಅದು ನಿಜವಾಗ್ಲೂ ನಮಗೆ ಆಶ್ಚರ್ಯನೇ ತಂತು ಆ್ಯಕ್ಚುಲಾಗಿ. ಹೇಗಪ್ಪ ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನೀವು ತಿಳಿಸ್ಕೊಡಿ ಸರ್. ಇದಾಗ ಒಂಥರ ಏನೋ ಭಯ ಪಡೋ ನೆಸಿಟಿ ಇಲ್ಲ ಫ್ಲೈ ಮಾಡಬೇಕಾದ್ರೆ ಅನ್ನೋ ಒಂದು ದೃಷ್ಟಿನಲ್ಲಿ ಸರ್. ಇಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಈ ಏರ್ ಟ್ರಾವೆಲ್ ಸೇಫ್ಟಿ ಬಗ್ಗೆ ನನ್ನ ಪ್ರಕಾರ ಸ್ಕೂಲು ಕಾಲೇಜುಗಳಲ್ಲಿ ಲೆಸನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಎಷ್ಟೋ ಜನಕ್ಕೆ ಕಾನ್ಸೆಪ್ಟ್ಗಳೇ ಗೊತ್ತಿಲ್ಲ, ಭಯ. ಈ ಎಷ್ಟೋ ಜನ ನನ್ನ ಕೇಳಿದ್ರು, ಸರ್ ಈಗ ನೀವೆಲ್ಲ 30,000 ಫೀಟಲ್ಲಿ ಫ್ಲೈ ಮಾಡ್ತಾ ಇರ್ತೀರ, ಇಂಜಿನ್ ಫೇಲ್ಯೂರ್ ಆಗಿಬಿಟ್ರೆ ಏನು ಮಾಡ್ತೀರಾ ಸರ್? ಅವ್ರೇನು ಕೊಡ್ತಾರೆ, ಇಂಜಿನ್ ಫೇಲ್ ಆದ ಕೂಡಲೇ ದಬಾರ್ ಅಂತ ಬಿದ್ದೋಗುತ್ತೆ, ಬಿದ್ದೋಗಿ ಎಲ್ಲ ಹೊರಡುತ್ತೆ. ಆದರೆ ಬೀಳಲ್ಲ. ಏರ್ಕ್ರಾಫ್ಟಲ್ಲಿ ಏನು ಅಂತಂದರೆ ಸೇಫ್ಟಿ ಬಗ್ಗೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಇದಕ್ಕೆ ರಿಸರ್ಚ್ಗೆ ಕೋಟ್ಯಾಂತರ ರೂಪಾಯಿ ಏನು ಒಂದೊಂದು ಪ್ರಾಜೆಕ್ಟ್ಗಳು ರಿಸರ್ಚ್ಗೆ 100 crores, 500 crores, 1000 crore ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಇದನ್ನು ಹ್ಯೂಮನ್ ಎರರ್ನ ಎಷ್ಟು ಕಡಿಮೆ ಮಾಡ್ಬೋದು ಅದನ್ನು ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ, ಬಿಡ್ತಾ ಇಲ್ಲ. ನಾನು ಒಂದು ಸರಿ ಏವಿಯೇಷನ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಜೊತೆ ಹೇಳ್ತಿದ್ದೆ, ನೀವು ಏನು ಏರ್ಕ್ರಾಫ್ಟ್ ರಿಸರ್ಚ್ಗೆ ಏನು ದುಡ್ಡು ಖರ್ಚು ಮಾಡ್ತಾಯಿದ್ದೀರೋ ಅದನ್ನು ನಾವು ಹೆಲ್ತ್ ಕೇರ್ ಡೆವಲಪ್ಮೆಂಟ್ ಮೇಲೆ ಹಾಕ್ಬಿಟ್ರೆ ಎಲ್ಲರೂ 100% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ವಿಲ್ ಬಿಕಮ್ ಹೆಲ್ತಿ ಅಂತ ಹೇಳ್ತಾ ಇದ್ದೆ ನಾನು. ಅಷ್ಟು ದುಡ್ಡು ಖರ್ಚಾಗುತ್ತೆ ಈ ಏರ್ಲೈನ್ಸ್ ಸೇಫ್ಟಿಗೆ. ಒಂದೇನು ಅಂದರೆ ಒಂದು ಸಿಸ್ಟಮ್ ಇದೆ. ಈ ಏರ್ಕ್ರಾಫ್ಟ್ ಏನು ಆಪ್ರೇಟ್ ಮಾಡ್ತಾರೋ ಆ ಏರ್ಕ್ರಾಫ್ಟ್ ಸೇಫ್ ಆಪ್ರೇಷನ್ಗೆ ಕೆಲವು ಸಿಸ್ಟಮ್ಸ್ ಇದೆ. ಆ ಸಿಸ್ಟಮ್ ಬಿಟ್ಟು ಯಾರೂ ಆಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮ್ಯಾನೇಜ್ಮೆಂಟ್ ಏನೂ ಹೇಳೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ಪಾರ್ಟ್ ವರ್ಕ್ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ ಏರ್ಕ್ರಾಫ್ಟಲ್ಲಿ, ನಾನು CFO ಆಗಿರ್ಬೋದು ಅಥವಾ CEO ಆಗಿರ್ಬೋದು ಏರ್ಲೈನ್ಗೆ ಬಂದು ತೊಗೊಂಡೋಗೋ ಏರ್ಕ್ರಾಫ್ಟು ಓಡಿಸೋ ಪರವಾಗಿಲ್ಲ ನಾನು ನೋಡ್ಕೋತೀನಿ, ಅದು ನಡೆಯಲ್ಲ. ಯಾಕೆಂದರೆ ಇಲ್ಲಿ ಏನಂದರೆ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರು, ಆಮೇಲೆ ಪೈಲಟ್ಟು, ಎಂಜಿನಿಯರು, ಆಮೇಲೆ ರೆಗ್ಯುಲೇಟರಿ ಲೈಕ್ ಇವರ DGCA, ATC ಇವರೆಲ್ಲ ಒಂದು ಪೇಜಲ್ಲಿರ್ತಾರೆ, ಇವರೆಲ್ಲ ಒಂದು ಇದರಲ್ಲಿರ್ತಾರೆ. ಈಗ ಏರ್ಕ್ರಾಫ್ಟ್ನ ಮೇಂಟೆನೆನ್ಸ್ ಮಾಡಬೇಕು ಅಂತ ಒಂದು ಕಂಪಲ್ಸರಿ ಪ್ರೋಗ್ರಾಮ್ ಇದೆ, ಅದಕ್ಕೆ MPD ಅಂತಾರೆ, ಮೇಂಟೆನೆನ್ಸ್ ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್. ಅದು ಮ್ಯಾಂಡೇಟ್ರಿ. ಏರ್ಕ್ರಾಫ್ಟ್ ಜೊತೆ ಈಗ ನೀವು 500 ಕೋಟಿ ಕೊಟ್ಟು ಒಂದು ಏರ್ಕ್ರಾಫ್ಟ್ ಪರ್ಚೇಸ್ ಮಾಡ್ಬೋದು. ಆ ಪರ್ಚೇಸ್ ಮಾಡಿದ ಏರ್ಕ್ರಾಫ್ಟ್ನ ನೀವು ಮೇಂಟೈನ್ ಮಾಡಲೇಬೇಕು. ಮೇಂಟೈನ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರರ್ ಏನು ಹೇಳ್ತಾನೋ ಆ ಸ್ಟ್ಯಾಂಡರ್ಡಲ್ಲಿ ಮೇಂಟೈನ್ ಮಾಡಲೇಬೇಕು. ಮಾಡಿ ಅದನ್ನು ರಿಪೋರ್ಟ್ನ ನೀವು ಪೀರಿಯಾಡಿಕಲಾಗಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡದೇ ಇದ್ದರೆ ಮ್ಯಾನುಫ್ಯಾಕ್ಚರರು ಆ ಏರ್ಕ್ರಾಫ್ಟ್ನ ನಿಲ್ಲಿಸ್ಬಿಡ್ಬೋದು. ಅವನು ಎಲ್ಲಿ ಏರ್ಕ್ರಾಫ್ಟ್ ರಿಜಿಸ್ಟರ್ ಆಗಿರುತ್ತೋ ಅಲ್ಲಿ ಗೌರ್ಮೆಂಟ್ ಅಥಾರಿಟಿಗೆ ಅವನು ಇಮಿಡಿಯೇಟಾಗಿ ಹೇಳಿ ಈ ಏರ್ಕ್ರಾಫ್ಟು ಮೇಂಟೈನ್ ಆಗಿಲ್ಲ, ಇದನ್ನು
ಇದನ್ನು ಗ್ರೌಂಡ್ ಮಾಡಿ ಅಂತ ಅವನು ಆರ್ಡರ್ ಕೊಡ್ತಾನೆ. ಗ್ರೌಂಡ್ ಮಾಡಿ ಅಂತ ಆರ್ಡರ್ ಕೊಟ್ಟು ಕೂಡಲೇ ಇದು ಗ್ರೌಂಡ್ ಆಗಿಬಿಡುತ್ತೆ, ಏರ್ಕ್ರಾಫ್ಟ್ ಗ್ರೌಂಡ್ ಆಗುತ್ತೆ. ಸೊ ಗ್ರೌಂಡ್ ಅಂದರೆ ಕ್ಯಾನ್ಸಲ್ ಇಲ್ಲ, ಅದನ್ನು ಅದು ರೆಕ್ಟಿಫೈ ಮಾಡೋ ತನಕ ಅದನ್ನು ಆಪರೇಟ್ ಮಾಡೋಂಗೇ ಇಲ್ಲ, ಮಾಡೋಕೆ ಇಲ್ಲ. ಮಾಡೋಂಗಿಲ್ಲ. ಯಾವ ಪೈಲಟ್ನು ಈಗ ಏರ್ಕ್ರಾಫ್ಟ್ ATCನವರು ಒಂದು ಏರ್ಕ್ರಾಫ್ಟ್ ಗ್ರೌಂಡ್ ಮಾಡಿದ್ರೆ ಯಾವ ಪೈಲಟ್ನು ಧೈರ್ಯದಿಂದ ಏರ್ಕ್ರಾಫ್ಟ್ನ ಅದನ್ನು ಆಪ್ರೇಟ್ ಮಾಡಲ್ಲ. ಅವ್ನು ಮಾಡಿದ್ರೆ ಅವ್ನ ಲೈಸೆನ್ಸ್ ಹೋಗುತ್ತೆ. ಅವ್ನು ಒಂದು ಸರಿ ಲೈಸೆನ್ಸ್ ಹೋದರೆ ತಿರ್ಗಾ ಅವ್ನು ಲೈಸೆನ್ಸ್ ತೊಗೊಳಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಪ್ಲಸ್ ಯು ವಿಲ್ ಬಿಕಮ್ ಜಾಬ್ಲೆಸ್. ಆಮೇಲೆ ಅವ್ನು ಎನ್ಕ್ವೈರಿ ಹಾಕಿದ್ರೆ 3 ತಿಂಗಳು 6 ತಿಂಗಳು ಅವನು ಫ್ಲೈಯೇ ಮಾಡೋಕ್ಕಾಗಲ್ಲ. ಒಂದು ಸರಿ 3 ತಿಂಗಳು 6 ತಿಂಗಳು ಫ್ಲೈಯಿಂಗಲ್ಲಿ ಗ್ಯಾಪ್ ಬಂದುಬಿಟ್ರೆ ತಿರ್ಗಾ ಅವನು ರೀಸೆನ್ಸಿ ಫ್ಲೈಯಿಂಗ್ ಅದು ಇದು ಅಂತ ತಿರ್ಗಾ ಅದು ರಿನ್ಯೂವಲ್ ಫ್ಲೈಯಿಂಗ್ ಅದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ. ಅವನು ಆ ರಿಸ್ಕ್ ತೊಗೊಳಲ್ಲ, ಅವನು ಆ ರಿಸ್ಕ್ ತೊಗೊಳ್ಳೋದೇ ಇಲ್ಲ ಅವನು. ಸೊ ಎಂಜಿನಿಯರ್ಸು ಹಂಗೆ, ಎಂಜಿನಿಯರ್ಸ್ ಏನಾರ ಒಂದು ಆಕ್ಸಿಡೆಂಟ್ ಆಗಿ ಅವನ ಮೇಲೆ ಎನ್ಕ್ವೈರಿ ಬಂದರೆ ಅವ್ನು 3 ತಿಂಗಳು ಗ್ರೌಂಡೆಡ್ ಎಂಜಿನಿಯರ್, ಆಯಿತಾ. ಸೊ ಈ ಸಿಸ್ಟಮ್ನ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಏರ್ ಟ್ರಾವೆಲ್ ಇಸ್ ವೆರಿ ಸೇಫ್. ಈಗ ನೀವು ಯಾವುದೋ ಒಂದು ರೀಸೆಂಟ್ ಆಗಿ ಒಂದು ಏರ್ಕ್ರಾಫ್ಟ್ ಜಸ್ಟ್ ಫ್ಲೈ ಆಗಿ ಸ್ವಲ್ಪ ಹೊತ್ತಿಗೆ ಅದು ಕ್ರಾಶ್ ಆಯ್ತಲ್ಲ, ಸೊ ಅದು ಸರಿಯಾಗಿ ಚೆಕ್ ಆಗಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಅದೇನೋ ಇವಾಗ ಅದು ದಟ್ ಇಸ್ ಅ ಬಿಗ್ ಸಬ್ಜೆಕ್ಟ್. ಅದರಲ್ಲಿ ಪೈಲಟ್ಸ್ ಮಿಸ್ಟೇಕ್ ಇದೆಯಾ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಮಿಸ್ಟೇಕ್ ಇದೆಯಾ ಅಥವಾ ಇಂಜಿನಿಯರ್ಸ್ ಮಿಸ್ಟೇಕ್ ಇದೆಯಾ, ಅದೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂದರೆ ಇನ್ನೊಂದೇನು ಅಂದರೆ ಏರ್ಕ್ರಾಫ್ಟಲ್ಲಿ ಏನು ಇನ್ಸಿಡೆಂಟ್ ಆದರೂ ಅವ್ರದ್ದು ಇನ್ವೆಸ್ಟಿಗೇಷನ್ ನಡೀತು. ಆ ಇನ್ವೆಸ್ಟಿಗೇಷನ್ ಇಂಡಿಪೆಂಡೆಂಟ್ ಅಥಾರಿಟೀಸು ಹೈ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್, ಸ್ಮಾಲ್ ಇನ್ಸಿಡೆಂಟ್ ಆಲ್ಸೋ ಏರ್ಕ್ರಾಫ್ಟಲ್ಲಿ ಇನ್ವೆಸ್ಟಿಗೇಷನ್ ನಡೀತಾರೆ. ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಎಲ್ಲರಿಗೂ ಶೇರ್ ಮಾಡ್ತಾರೆ. ಅವರು ಪೈಲಟ್ಸ್ಗಳಿಗೆ, ಎಂಜಿನಿಯರ್ಸ್ಗಳಿಗೆ, ಏರ್ಲೈನ್ ಮ್ಯಾನೇಜ್ಮೆಂಟ್ಗೆಲ್ಲ ಶೇರ್ ಮಾಡ್ತಾರೆ. ಅದರಿಂದ ಇದೊಂದು ಈ ಸಿಸ್ಟಮ್ ಇದೊಂದೇ ಇಂಡಸ್ಟ್ರಿನಲ್ಲಿ ಇರೋದು. ಯಾವ ಇಂಡಸ್ಟ್ರಿನಲ್ಲೂ ಆಕ್ಸಿಡೆಂಟ್ನ ಇನ್ವೆಸ್ಟಿಗೇಷನ್ನ ಈ ಲೆವೆಲಲ್ಲಿ ಯಾವ ಇಂಡಸ್ಟ್ರಿನಲ್ಲೂ ನಡೆಯಲ್ಲ, ಇಲ್ಲಿ ನಡೆಯುತ್ತೆ. ಸೊ ಅದರಿಂದ ಏರ್ಕ್ರಾಫ್ಟ್ ಜನರಲಿ 99.9% ಇಟ್ ಇಸ್ ಸೇಫ್. ಅದರಿಂದ ಈಗ ನೋಡಿ, ಆ್ಯಸ್ ವಿ ಆರ್ ಟಾಕಿಂಗ್ ನೌ, ಇನ್ ದ ಏರ್ more than about 18,000 aircraft is in the air today. Now, as of now. ಟೋಟ್ಲಿ ವರ್ಲ್ಡಲ್ಲಿ 27,000 ಏರ್ಕ್ರಾಫ್ಟ್ ಇದೆ. 27,000 ಏರ್ಕ್ರಾಫ್ಟಲ್ಲಿ ನೀವು ಆ್ಯಾವ್ರೇಜ್ 2/3 ತೊಗೊಂಡ್ರೆ 2/3 ಏರ್ಕ್ರಾಫ್ಟು, ಯಾಕಂದರೆ ಎವ್ರಿ ಏರ್ಕ್ರಾಫ್ಟ್ ವಿಲ್ ಫ್ಲೈ ಅರೌಂಡ್ 12 hours. ಅಂದರೆ ಸೊ ಅದನ್ನು ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ನೀವು ಈಗ ಆ್ಯಸ್ ವಿ ಆರ್ ಟಾಕಿಂಗ್ ಸುಮಾರು 16,000 ಏರ್ಕ್ರಾಫ್ಟು ಏರಲ್ಲಿದೆ. ಇದು ಫ್ಲೈಯಿಂಗ್ ಆಲ್ ಓವರ್ ದ ವರ್ಲ್ಡ್. 16,000 ಏರ್ಕ್ರಾಫ್ಟ್. ಎಷ್ಟು ಇನ್ಸಿಡೆಂಟ್ ಕೇಳ್ತೀರಾ ನೀವು? ತಿಂಗಳನ್ಗಟ್ಟಲೆ ಇನ್ಸಿಡೆಂಟ್ಗಳು ಕೇಳೋದೇ ಇಲ್ಲ ನೀವು. ಬಟ್ ಮ್ಯಾನ್ ಮೇಡ್ ಇದು ಪ್ರಾಬ್ಲಮ್ ಆಗಬಹುದು. ಅದನ್ನು ಆಗದೆ ಇರೋಂಗೆ ಸುಮಾರು ಪ್ರಿಕಾಷನ್ಗಳು ತೊಗೋತಾರೆ. ಬಟ್ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಮೆಷಿನ್ ಇಸ್ ಎ ಮೆಷಿನ್, ಅದು ಚಾನ್ಸ್. ಬಟ್ ಯಾರೂ ಅದಕ್ಕೆ ಹೆದರಬೇಕಾದಿಲ್ಲ. ಏನೋ ಆದರೆ ಅವರು ದುರಾದೃಷ್ಟ ಹೊರತು ಇನ್ನೇನು ಅದನ್ನು ಬೇಕಂತ ಯಾರೂ ಮಾಡಿಲ್ಲ ಅಥವಾ ಅದರ ಪ್ರಿಕಾಷನ್ ತೊಗೊಂಡಿಲ್ಲ. ಅದೆಲ್ಲ ತಪ್ಪು, ಆ ಕಲ್ಪನೆಗಳು ತಪ್ಪೋದು. ಅದನ್ನು ಇನ್ನೊಂದೇನು ಅಂದರೆ, ಈಗ ನಾನು ಈ ಆಕ್ಸಿಡೆಂಟ್ ಆದಮೇಲೆ, ನೀವು ಹೇಳಿದ ಆಕ್ಸಿಡೆಂಟ್ ಆದಮೇಲೆ ಮೀಡಿಯಾಗಳು ನೋಡಿದ್ದೀನಿ, ಎಲ್ಲರೂ ಏರ್ ಸೇಫ್ಟಿನೇ ಇಲ್ಲ, ಇದೇ ಇಲ್ಲ, ಅದೇ ಇಲ್ಲ, ತುಂಬ ಗಲಾಟೆಗಳು ಮಾಡ್ತಾಯಿದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಇದರಿಂದ ಏನಾಗಿದೆ ಅಂದರೆ ಪ್ಯಾಸೆಂಜರ್ಗಳು ಹೆದರ್ಕೋತಾರೆ ಹೊರತು, ಹೆದರ್ಕೊಂಡು ಏರ್ ಟ್ರಾವೆಲ್ ಕಡಿಮೆ ಆಗುತ್ತೆ ಹೊರತು ಇದರಿಂದ ಯಾರಿಗೂ ಉಪಯೋಗ ಅಲ್ಲ. ಏರ್ ಟ್ರಾವೆಲ್ ಕಡಿಮೆ ಆದರೆ, ಈಗ ನೋಡಿ, ಈಗ ಒಂದು ಆಕ್ಸಿಡೆಂಟ್ ಆಯಿತು, ಅಲ್ಲಿ 230 ಜನ ಸತ್ತರು, ಭಾಳ ದುರಾದೃಷ್ಟ, ಆಗಬಾರ್ದಾಗಿತ್ತು, ಆಗೋಯ್ತು. ಈಗ ನೀವು ಅದನ್ನೇ ಒಂದು ದೊಡ್ಡ ಗಲಾಟೆ ಮಾಡಿ ಅದು ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ರೆ, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಒಪ್ಕೊಂಡು, ತಿಳ್ಕೊಳ್ಳೋದೆ ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಂಥರ ಫಿಯರ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ. ಅದರಿಂದ ಏರ್ ಟ್ರಾವೆಲ್ ಲೆವೆಲ್ಲೇ ಕಡಿಮೆ ಆಗ್ಬಿಡೋದು. ಅದರಿಂದ more people may die, because if the economic activity comes down, the number of people who die is much more than what they die in one aircraft. So one has to be careful. You have to balance. That doesn't mean that I am supporting that. ಇದು ಆ ಥರ ಅಲ್ಲ, ಆ ಥರ ತಪ್ಪು ತಿಳ್ಕೊಬೇಡಿ. ಬಟ್ ಏನಂದರೆ ಇದು ಅನ್ಫಾರ್ಚುನೇಟ್. ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಬೇಕಾಗುತ್ತೆ. ಇದು ಏರ್ ಕ್ರಾಫ್ಟ್ ಆಪರೇಷನ್ ಕ್ವೈಟ್ ಟೆಕ್ನಿಕಲ್. ಅದರಲ್ಲಿ ಏನೇನಾಗುತ್ತೆ, ಏನೇನಾಗಲ್ಲ ಅನ್ನೋದು ಹೈಲಿ ಟೆಕ್ನಿಕಲ್. ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಏನೇನು ಸಿಸ್ಟಮ್ಗಳಿದೆ, ಆ ಸಿಸ್ಟಮಲ್ಲಿ ಎಲ್ಲಿ ಫೇಲ್ಯೂರ್ ಆಗಿದೆ, ಅದಕ್ಕೆಲ್ಲ ಇವಾಗ ಇನ್ವೆಸ್ಟಿಗೇಷನ್ ಅಪಾಯಿಂಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಡೆದು ಅದು ಏನು ರಿಸಲ್ಟ್ ಬರ್ತೋ ನೋಡಬೇಕದು. ಏರ್ಕ್ರಾಫ್ಟ್ ಡಿಫೆಕ್ಟೋ, ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟೋ, ಅಥವಾ ಪೈಲಟ್ಸ್ ಮಿಸ್ಟೇಕೋ, ಅಥವಾ ವೆದರ್ ಪ್ರಾಬ್ಲಮ್ಮೋ, ಅಥವಾ ಏರೋಡ್ರೋಮ್ ಪ್ರಾಬ್ಲಮ್ಮೋ, ಏನೋ ಗೊತ್ತಿಲ್ಲ ನಮಗೆ.
ಅದನ್ನು ತಿಳ್ಕೊಂಡು ಮಾತಾಡೋದು ಅದು. ಬಟ್ ಜನರಲಿ ಏರ್ ಟ್ರಾವೆಲ್ ಈಸ್ ವೆರಿ ಸೇಫ್. ನೋ ಬಡಿ ನೀಡ್ ವರಿ ಅಬೌಟ್ ದ ಏರ್ ಟ್ರಾವೆಲ್. ಆಲ್ ದ ಸಿಸ್ಟಮ್ಸ್ ಆರ್ ದೇರ್. ಯಾಕಂದರೆ ಈಗ ನಾನು ಹೇಳಿದ್ನಲ್ಲ, 35 ಸಾವಿರ ಫೀಟಲ್ಲಿ ಹೋಗ್ತಾ ಇದ್ದಾರೆ, 2 ಇಂಜಿನು ಫೇಲ್ ಆಗಿಬಿಟ್ರಿ ಏನಪ್ಪ ಅಂತ ಕೇಳ್ತಾರೆ. ಎಷ್ಟೋ ಜನ ಕೇಳಿದ್ದಾರೆ, ಸರ್ ಇಮಿಡಿಯೇಟಾಗಿ ಬಿದ್ದೋಗ್ಬಿಡಲ್ಲ ಸರ್ ಅಂತ ಕೇಳಿದ್ದಾರೆ. ಆಗಲ್ಲ, ಯಾಕಂದರೆ ಎಲ್ಲ ಏರ್ಕ್ರಾಫ್ಟು ಒಂದು ಗ್ಲೈಡಿಂಗ್ ರೇಂಜ್ ಅಂತ ಇರುತ್ತೆ. ಈಗ 2 ಎಂಜಿನ್ ಫೇಲ್ಯೂರ್ ಆದರೆ 35 ಸಾವಿರ ಫೀಟಲ್ಲಿ ಅದು ನೆಲಕ್ಕೆ ಬರೋದಕ್ಕೆ ಸುಮಾರು 400 ಕಿಲೋಮೀಟರ್ಷ್ಟು ದೂರ ಹೋಗಿ ನೆಲಕ್ಕೆ ಬರುತ್ತೆ. ಅಷ್ಟರಲ್ಲಿ ಪೈಲಟ್ ಯಾವುದೋ ಒಂದು ಏರ್ಫೀಲ್ಡ್ ನೋಡ್ಕೊಂಡು ಲ್ಯಾಂಡ್ ಮಾಡ್ತಾನೆ. ಸೊ ಅದು ಎಲ್ಲ ಏರ್ಕ್ರಾಫ್ಟ್ನು ಒಂದು ಗ್ಲೈಡಿಂಗ್ ರೇಂಜ್ ಅಂತ ಇರುತ್ತೆ. ಆ ಗ್ಲೈಡಿಂಗ್ ರೇಂಜ್ ಅವರು ಈವನ್ ಲ್ಯಾಂಡಿಂಗ್ ಟೈಮಲ್ಲಿ ಅವ್ರು ಏನಾರ ರನ್ವೇ ಮೇಲೆ ಏನಾರ ಒಂದು ಆಬ್ಜೆಕ್ಟ್ ಕಾಣಿಸ್ತೆ ಅಂತ ಇಟ್ಕೊಳ್ಳಿ, ಅವರು ಅಬಾರ್ಟ್ ಲ್ಯಾಂಡಿಂಗ್ ಅಂದರೆ ಲ್ಯಾಂಡ್ ಮಾಡಲ್ಲ, ಅದನ್ನು ಇನ್ನೇನು ಟಚ್ ಡೌನ್ ಮುಂಚೆ ತಿರ್ಗಾ ಟೇಕ್ ಆಫ್ ಮಾಡಿಬಿಡ್ತಾರೆ. ಟೇಕ್ ಆಫ್ ಮಾಡಿ ATCಗೆ ಇನ್ಫಾರ್ಮ್ ಮಾಡಿ ಅದೇನು ಆಬ್ಜೆಕ್ಟ್ ಅಂತ ನೋಡಿ ಆಮೇಲೆ ಬಂದು ತಿರ್ಗಾ ಲ್ಯಾಂಡ್ ಮಾಡ್ತಾರೆ. ವೆದರ್ ಸರಿ ಇಲ್ದರೆ ಬೇರೆ ಇದಕ್ಕೆ ಹೋಗ್ಬಿಡ್ತಾರೆ. ಆಯಿತಾ, ವೆದರ್ ರಡಾರ್ಸ್ ಇರುತ್ತೆ. ಇವಾಗ ನೀವು ಮಾನ್ಸೂನ್ ಸೀಸನಲ್ಲಿ ಹೆವಿ ಕ್ಲೌಡ್ಸ್ ಇರುತ್ತೆ. ಒಂದೊಂದು ಕ್ಲೌಡು 1 ಕಿಲೋಮೀಟ್ರ್ ಹೈಟ್ ಇರುತ್ತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೈಟ್ ಇರುತ್ತೆ. ಆದರೂ ಲೆಂತ್ ಒಂದು 5-10 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಲೆಂತ್ಗಳಿರುತ್ತೆ. ಈ ಥರ ಕ್ಲೌಡ್ಗಳಿರುತ್ತೆ. ಅದಕ್ಕೆಲ್ಲ ವೆದರ್ ರಡಾರ್ಸ್ ಇರುತ್ತೆ. ಅದು ಸೈನ್ಸ್ ಕೊಡುತ್ತೆ ನಿಮಗೆ. ಅದು ವೆದರ್ ರಡಾರಲ್ಲಿ ಗ್ರೀನು, ರೆಡ್ಡು, ಆರೆಂಜ್ ಅಂತ ಇರುತ್ತೆ. ಆ ರೆಡ್ ಇದ್ದರೆ ಅವ್ನು ಡಿವಿಯೇಷನ್ ತೊಗೊಂಡ್ಬಿಡ್ತಾನೆ. ಹಿಂಗೆ ಹೋಗೋಬರ್ಲಿ ಹಿಂಗೆ ಹೋಗ್ಬಿಡ್ತಾನೆ. ಹಿಂಗೆ ಒಂದು 200 ಕಿಲೋಮೀಟ್ರ್ ಹಿಂಗೆ ಹೋಗಿ ಅಲ್ಲಿ ಡಿವಿಯೇಷನ್ ತೊಗೊತಾನೆ. ಇದೆಲ್ಲ ಫೆಸಿಲಿಟಿ ಇರುತ್ತೆ. ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರಿಗೆ. ಪೈಲಟ್ಗಳಿಗೆಲ್ಲ ಇಷ್ಟೆಲ್ಲ ಆಪರೇಟ್ ಮಾಡ್ಬೋದು. ಈಗ ಒಂದು ಬ್ರಿಟಿಷ್ ಏರ್ವೇಸ್ದು 97 98 ಒಂದು ಏರ್ಕ್ರಾಫ್ಟು ಕಮಿಂಗ್ ಫ್ರಮ್ ಜಪಾನ್, ಐ ಥಿಂಕ್ ಅದು 4 ಎಂಜಿನ್ ಏರ್ಕ್ರಾಫ್ಟು 747 4 ಎಂಜಿನ್ ಏರ್ಕ್ರಾಫ್ಟ್. ಅದು ಇಟ್ ವಾಸ್ ಪಾಸಿಂಗ್ ಥ್ರೂ ಒಂದು ವಲ್ಕನಿಕ್ ಝೋನ್. ವಲ್ಕನೋನಲ್ಲಿ ಏನಾಗುತ್ತೆ ಅಂದರೆ ಈ ಫೈನ್ ಡಸ್ಟು ಸುಮಾರು 10,000 20,000 30,000 ಅಡಿ ಮೇಲೆ ಹೊಟ್ಟೋಗುತ್ತೆ ಡಸ್ಟು. ಆ ಡಸ್ಟು ಎಲ್ಲ ಇಂಜಿನಲ್ಲಿ ಹೋಗಿ ಎಲ್ಲ ಇಂಜಿನ್ನು ಬ್ಲಾಕ್ ಆಗಿ ಎಲ್ಲ 4 ಇಂಜಿನು ಫೇಲ್ ಆಗುತ್ತೆ. ಇಟ್ ಈಸ್ ಬಿಗ್ ಏರ್ಕ್ರಾಫ್ಟ್. ಸುಮಾರು 350-400 ಜನ ಪ್ಯಾಸೆಂಜರ್ ಇದ್ದಾರೆ. ಆ್ಯಂಡ್ ಅದು ಗ್ಲೈಡ್ ಮಾಡ್ಕೊಂಡು ಬಂದು ಕೌಲಾಲಂಪುರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದ. ನೋ ಆಕ್ಸಿಡೆಂಟ್. ಈ ಥರನೂ ಇದೆ. ಈಗ ನೀವು ಏನೋ AA172 ಏನೋ ಅದರದ್ದು ಎಕ್ಸಾಂಪಲ್ ಕೊಟ್ರಿ. ಈ ಥರನೂ ಇದೆ. ಇದನ್ನು ಕೊಡಿ ಎಕ್ಸಾಂಪಲ್ಲು, ಹೆಂಗೆ ಸೇವ್ ಮಾಡಿದ್ರು ಅಂತ. ಇದನ್ನು ಪ್ಯಾಸೆಂಜರ್ಗಳಿಗೆ ಇದು ಬರುತ್ತೆ. ಈಗ ರೋಡ್ ಆಕ್ಸಿಡೆಂಟ್ಗಳು, ಮೊನ್ನೆ ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ತಾ ಇದ್ದೆ. ಯಾವುದೋ ಒಂದು ಒಳ್ಳೆ ಎಕ್ಸ್ಪೆನ್ಸಿವ್ ಕಾರೇ, ಯಾವುದೋ ವೋಲ್ವೋ 90 ಯಾವುದೋ ಒಂದು SUV, ಒಂದು ಫ್ಯಾಮಿಲಿ ಹೋಗ್ತಾ ಇದ್ದರು. ಅವ್ರ ಮೇಲೆ ಒಂದು ಟ್ರಕ್ಕು ಹಿಂಗೆ ಬಿದ್ದೋಗಿದೆ. 4 ಜನನೂ ಹೋಗ್ಬಿಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ರೋಡಲ್ಲೂ ಹೋಗಿದ್ದಾರೆ ಜನ. ರೋಡಲ್ಲಿ 1,50,000 ಜನ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ. ಅದಕ್ಕೇನು ಮಾಡ್ತಾ ಇದ್ದಾರೆ? ಯಾರೇನು ಮಾಡ್ತಾ ಇದ್ದಾರೆ ಹೇಳಿ? 1,50,000 ಜನ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಏನಿಲ್ವೇ ಇಲ್ಲ, ಆಲ್ಮೋಸ್ಟ್ ಇಲ್ಲ. ನಂಬರ್ ಆಫ್ ಪ್ಯಾಸೆಂಜರ್ಸ್ ಆರ್ ಟ್ರಾವೆಲಿಂಗ್ ಅಂಡ್. ಬಟ್ ಆದ್ರೂ ಒಂದು ಆಗಬಾರ್ದು. ಬಟ್ ಒಂದೊಂದು ಸರಿ ದುರಾದೃಷ್ಟ ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಬಟ್ ನಂಬರ್ ಆಫ್ ಆಕ್ಸಿಡೆಂಟ್ಸ್ ವರ್ಲ್ಡ್ ವೈಡ್ ಈಸ್ ದ ಲೋಯೆಸ್ಟ್. ಬಿಕಾಸ್ ಏವಿಯೇಷನಲ್ಲಿ ಸೇಫ್ಟಿ ಈಸ್ ದಿ ಹೈಯೆಸ್ಟ್ ಪ್ರಯಾರಿಟಿ. ಸರ್, ಈಗಿನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಮ್ಮ ಇಂಡಿಯನ್ ಏವಿಯೇಷನ್ ಫ್ಯೂಚರ್ ನೀವು ಹೇಗೆ ನೋಡ್ತೀರಾ ಸರ್? ಫ್ಯೂಚರ್ ಫಾರ್ ಏವಿಯೇಷನ್ ಈಸ್ ವೆರಿ ಬಿಗ್. ಯಾಕಂದರೆ ಈಗ ಏನಾಯ್ತು ಅಂತಂದರೆ ಎಲ್ಲರೂ ರೇಸಿಂಗ್ ಅಗೇನ್ಸ್ಟ್ ಟೈಮ್. ಆ್ಯಂಡ್ ಮೊದಲು ಈ ಹಾಲಿಡೇ ಕಲ್ಚರ್ ಇಲ್ಲ. ಇವಾಗೆಲ್ಲ ವರ್ಷಕ್ಕೆ 4 ಹಾಲಿಡೇ ತೊಗೋಬೇಕು, ಸ್ಟ್ರೇನಿಯಸ್ ಜಾಬು, ಟಾರ್ಗೆಟ್ಸು, ಇದು ಅದು ಅಂತ ರಿಲ್ಯಾಕ್ಸ್ ಮಾಡಬೇಕು. ಆಮೇಲೆ ಬಿಸ್ನೆಸ್ಸು ಅಷ್ಟೇ, ಎಲ್ಲ ಡೈನಮಿಸಮ್ ಇನ್ ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ. ಪೀಪಲ್ ಟ್ರಾವೆಲ್ ಮಾಡಬೇಕು. ಆಮೇಲೆ ಇದು ಇಂಪಾರ್ಟೆಂಟ್ ಬಿಸ್ನೆಸ್ ಡಿಸಿಷನ್ಸ್ಗಳಿಗೆ ಟ್ರಾವೆಲ್ ಮಾಡಬೇಕು. ಇದು ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಂಡ್ ಕಂಟ್ರಿ ಪಾಪ್ಯುಲೇಷನ್ 140 ಕೋಟಿ ಪಾಪ್ಯುಲೇಷನಲ್ಲಿ ನಮ್ಮದು ಇವಾಗ ಟೋಟಲ್ ಟ್ರಾವೆಲ್ ಈಸ್ 200 ಮಿಲಿಯನ್. ಅಪ್ರಾಕ್ಸಿಮೇಟ್ಲಿ ಅಬೌಟ್ 20 ಕೋಟಿ ಅಷ್ಟೇ ನಾವು ಪ್ಯಾಸೆಂಜರ್. 20 ಕೋಟಿ ಪ್ಯಾಸೆಂಜರ್ನ ನೀವು ಒಬ್ಬ 4 ಸರಿ ಟ್ರಾವೆಲ್ ಮಾಡಿದ್ದಾನೆ ಅಂತ ಇಟ್ಕೊಂಡ್ರೆ 140 ಕೋಟಿಗೆ ಓನ್ಲಿ 5 ಕೋಟಿ ಜನ ಟ್ರಾವೆಲ್, 5 ಕೋಟಿ ಜನ. ಸೊ ಇನ್ನೂ ಸುಮಾರು 135 ಕೋಟಿನೂ ಟ್ರಾವೆಲ್ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು. ಓವರ್ ನೈಟ್ ಆಗೋದಿಲ್ಲ ಅದು. ಅದಾಗಬೇಕಾದ್ರೆ ಥೌಸಂಡ್ಸ್ ಆಫ್ ಏರ್ಕ್ರಾಫ್ಟ್ ಬೇಕಾಗುತ್ತೆ. ಬಟ್ ಸ್ಕೋಪ್ ಇದೆ, ಇದು ಬೆಳೆಯುತ್ತೆ. ಈಗ ಆಲ್ರೆಡಿ ಇಂಡಸ್ಟ್ರಿ ಸುಮಾರು 15, 16, 18% ಗ್ರೋತ್ ಇದೆ. ಈ ಗ್ರೋತ್ ಕಂಟಿನ್ಯೂ ಆಗುತ್ತೆ. ಇನ್ನೂ 5, 10, 15, 20 ವರ್ಷ ಕಂಟಿನ್ಯೂ ಆಗುತ್ತೆ.
ಅದಕ್ಕೆ ಬೇರೆ ಫೆಸಿಲಿಟಿಗಳು ಡೆವಲಪ್ ಆಗಬೇಕು, ಅಂದರೆ ಏರ್ಪೋರ್ಟ್ಗಳು ಡೆವಲಪ್ ಆಗಬೇಕು, ಏರ್ಪೋರ್ಟ್ ಕೆಪಾಸಿಟಿಗಳು ಎಕ್ಸ್ಪ್ಯಾಂಡ್ ಆಗಬೇಕು. ನಾವೇನು ಮಾಡ್ತೀವಿ ಅಂದರೆ ಏರ್ಪೋರ್ಟ್ಗಳನ್ನ 300 ಎಕರೆ 400 ಎಕರೆ 500 ಎಕರೆಲೆಲ್ಲ ಏರ್ಪೋರ್ಟ್ ಮಾಡಿದ್ದೀವಿ. ಒಂದು ಏರ್ಪೋರ್ಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 2000 ಎಕರೆ ಇರಬೇಕು. 2000 ಎಕರೆ ಲ್ಯಾಂಡಲ್ಲಿ ಮಾಡಬೇಕು. ನಮ್ಮ ಮೊದಲು ಬೆಂಗಳೂರು HAL ಏರ್ಪೋರ್ಟು 800 ಎಕರೆ ಇತ್ತು. ಚೆನ್ನೈ ಏರ್ಪೋರ್ಟು 1600 ಎಕರೆ ಇತ್ತು. ಹೈದರಾಬಾದ್ ಏರ್ಪೋರ್ಟು 800 ಎಕರೆ ಇತ್ತು. ಇವಾಗ ಬೆಂಗಳೂರು ಹೊಸ ಏರ್ಪೋರ್ಟ್ 3500 ಎಕರೆ ಇದೆ. ಹೈದರಾಬಾದ್ ಏರ್ಪೋರ್ಟ್ 3000 ಎಕರೆ ಇದೆ. ಈ ಥರ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು ಬರಬೇಕು. ಅಲ್ಲಿ ಸಿಂಗಲ್ ರನ್ವೇ ಅಲ್ಲ, 2-3 ರನ್ವೇಗಳು ಬರಬೇಕು. ಆಮೇಲೆ ಮೈಂಟೆನೆನ್ಸ್ ಫೆಸಿಲಿಟಿಗಳು ಇನ್ಕ್ರೀಸ್ ಆಗಬೇಕು. ಏರ್ಕ್ರಾಫ್ಟ್ ಫಂಡಿಂಗ್ ಇಂಡಿಯಾದಲ್ಲೇ ಆಗಬೇಕು. ಆಮೇಲೆ ಪೈಲಟ್ ಡೆವಲಪ್ಮೆಂಟ್ಗೆ ಫೆಸಿಲಿಟಿಗಳು ಡೆವಲಪ್ ಆಗಬೇಕು. ಪೈಲಟ್ ಡೆವಲಪ್ಮೆಂಟ್ ಫೆಸಿಲಿಟಿ ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ, ಇಲ್ಲವೇ ಇಲ್ಲ ಅನ್ಬೋದು. ಏನು ಈ ಇದರಲ್ಲಿ ಜಕ್ಕೂರಲ್ಲಿ ಒಂದು GFTS ಗೌರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅಂತ, ಅಲ್ಲಿ ವರ್ಷಕ್ಕೆ ಒಂದು 10 ಜನನೋ 12 ಜನ ಪೈಲಟ್ ಡೆವಲಪ್ ಆಗೋದು. ಒಂದು 200 ಎಕರೆ ಲ್ಯಾಂಡ್ ಇದೆ ಇಲ್ಲಿ. 200 ಎಕರೆನಲ್ಲಿ ನಾವು ವಿ ಆರ್ ಡೆವಲಪಿಂಗ್ ಓನ್ಲಿ 10, 12, 15 ಪೈಲಟ್ಸ್. ಇಂದಿರಾ ಗಾಂಧಿ ಉಡಾನ್ ಅಕಾಡೆಮಿ ಅಂತಿದೆ ರಾಯ್ಬರೇಲಿನಲ್ಲಿ. ಅದು ಯಾಕೆ ರಾಯ್ಬರೇಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಇಂದಿರಾ ಗಾಂಧಿ ಅವ್ರನ್ನ ಫೇವರ್ ಮಾಡೋದಕ್ಕೆ ಇಟ್ಟಿರ್ಬೋದು. ಇಟ್ ಇಸ್ ನಾಟ್ ಅ ರೈಟ್ ಪ್ಲೇಸ್ ಟು ಕೀಪ್ ಎ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, ಯಾಕಂದರೆ ಅಲ್ಲಿ ವೆದರ್ ಕಂಡೀಷನ್ಸ್ ಆರ್ ವೆರಿ ಬ್ಯಾಡ್. ಈ ಸ್ಮಾಲ್ ಟ್ರೈನರ್ ಏರ್ಕ್ರಾಫ್ಟ್ಗಳು ಎಲ್ಲ ವೆದರಲ್ಲೂ ಫ್ಲೈ ಮಾಡಲ್ಲ. ಅವಕ್ಕೆ ವಿಸಿಬಿಲಿಟಿ ಸರಿ ಬೇಕು, ಇನ್ಸ್ಟ್ರುಮೆಂಟೇಷನ್ ಕಡಿಮೆ ಇರುತ್ತೆ. ಅವೆಲ್ಲ ಬೇಸಿಕ್ ಏರ್ಕ್ರಾಫ್ಟ್ಗಳು, ಸಿಂಗಲ್ ಇಂಜಿನ್ ಏರ್ಕ್ರಾಫ್ಟ್ಗಳು. ಮೊದಲು 250 ಅವರ್ ಫ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೋತಾರಲ್ಲ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ಗೆ, ಅದೆಲ್ಲ ಸ್ಮಾಲ್ ಏರ್ಕ್ರಾಫ್ಟು. ಅದು ಎಲ್ಲ ವೆದರಲ್ಲೂ ಫ್ಲೈ ಆಗಲ್ಲ. ಅದಕ್ಕೆ ಕರೆಕ್ಟ್ ಪ್ಲೇಸ್ಗಳಲ್ಲಿ ಇಡಬೇಕು ಅದನ್ನು, ಟ್ರೈನಿಂಗ್ ಸ್ಕೂಲ್ನ. ಆಮೇಲೆ ಜನಗಳಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಆಮೇಲೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಪ್ರಾಕ್ಟಿಕಲ್ ಮಾಡಬೇಕು. ಆಮೇಲೆ ಟ್ರೈನರ್ಸೇ ಇಲ್ಲ ಇಂಡಿಯಾದಲ್ಲಿ. ಫ್ಲೈಟ್ ಟ್ರೈನಿಂಗ್ ಕೊಡೋದಕ್ಕೆ ಟ್ರೈನರ್ಸ್ ಕಡಿಮೆ ಇದ್ದಾರೆ. ಫಾರಿನ್ ಟ್ರೈನರ್ಸ್ ಆರ್ ನಾಟ್ ಪರ್ಮಿಟೆಡ್. ಏನೇನೋ ಇದೆ. ಇದನ್ನೆಲ್ಲ ಕಾಂಪ್ರಹೆನ್ಸಿವ್ ರೂಲ್ಸ್ಗಳನ್ನ ಸ್ಟಡಿ ಮಾಡಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ಏವಿಯೇಷನ್ ಗ್ರೋತು ಚೆನ್ನಾಗಾಗುತ್ತೆ. ಏವಿಯೇಷನ್ ಗ್ರೋತ್ ಆದರೆ ಎಕಾನಮಿನೂ ಚೆನ್ನಾಗಾಗುತ್ತೆ ಆ್ಯಂಡ್ ಕಲ್ಚರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಂಡಿಯಾದಲ್ಲಿ. ಮೊದಲು ನಾವೆಲ್ಲ ನಾರ್ತ್ ಇಂಡಿಯನ್ಸ್ ಅಂತ ಫೈಟ್ ಮಾಡ್ತಿದ್ವಿ, ನಾರ್ತ್ ಇಂಡಿಯನ್ ಕಣ ಅಂತಿದ್ವಿ. ಆಮೇಲೆ ಅವರು ಮಡ್ರಾಸಿ ಅಂತಿದ್ರು. ಇದೆಲ್ಲ ಹೋಗ್ತಾಯಿದೆ ನೋಡಿ. ಇದು ಕಲ್ಚರ್ ಮಿಕ್ಸ್ ಆಗೋದ್ರಿಂದ ಹೋಗುತ್ತದೆ. ಅವ್ರದ್ದು ಒಂದು ಕಲ್ಚರ್ ಅನ್ನೋದು ಬರುತ್ತೆ, ಆಯಿತಾ. ಆಮೇಲೆ ಟೂರಿಸಮ್ ಇಂಪ್ರೂವ್ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದಿಸ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಏವಿಯೇಷನ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಇದೆಲ್ಲ ಇಂಪ್ರೂವ್ ಆಗುತ್ತೆ, ಮಾಡಬೇಕಾಗಿ ಬರ್ತದೆ. ಅದರಿಂದ ಏವಿಯೇಷನ್ಗೆ ಫ್ಯೂಚರ್ ಇದ್ದೇ ಇದೆ. ಫ್ಯೂಚರ್ ಇಸ್ ಆಲ್ವೇಸ್ ಎವ್ರಿವೇರ್. ಏವಿಯೇಷನ್ ಹ್ಯಾಸ್ ವೆರಿ ಗುಡ್ ಫ್ಯೂಚರ್. ಸರ್, ಈಗ ಇಂಡಿಯಾದಲ್ಲೆಲ್ಲ ಡಿಯೋಪಲಿ ಅಂತ ಹೇಳ್ತಾರೆ. ಸೊ ಎಕ್ಸಾಕ್ಟ್ಲಿ ಡಿಯೋಪಲಿ ಅಂದರೆ ಏನಾದರೂ ತಿಳಿಸ್ಕೊಡಿ ಸರ್. ಡಿಯೋಪಲಿ ಅಂದರೆ ಏನು ಅಂದರೆ, ಈಗ 2 ಏರ್ಲೈನು ಇದನ್ನು ಬಿಸ್ನೆಸ್ನ ಕಾರ್ನರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಏರ್ ಇಂಡಿಯಾ, ಇನ್ನೊಂದು ಇಂಡಿಗೋ. ಬೇರೆ ಏರ್ಲೈನ್ಗಳೇ ಇಲ್ಲ. ಇದು ಡಿಯೋಪಲಿ ಅಂತ ಇದನ್ನು ಚರ್ಚೆಗಳು ನಡೀತಾ ಇದೆ. ಅಂದರೆ ಅವೆರಡೇ ಮೇನ್ ಏರ್ಲೈನ್ಸ್ ಅಂತ. ಮೇನ್ ಏರ್ಲೈನ್ಸ್ ಏನು, ಆಕಾಶ ಏರ್ಲೈನ್ ಅಂತಿದೆ, ಇನ್ನೊಂದಿದೆ, ಮತ್ತೊಂದಿದೆ. ಅಂದರೆ ಇವರಿಬ್ಬರಿಗೂ ಈಗ ನೋಡಿ, ಇಂಡಿಗೋ ಮಾರ್ಕೆಟ್ ಶೇರ್ 65% ಇದೆ. ಆಮೇಲೆ ಇವ್ರದ್ದು ಏರ್ ಇಂಡಿಯಾದು ಒಂದು 27-28% ಇದೆ. ಇನ್ನು ಉಳಿದವರೆಲ್ಲ ಒಂದು 5-6% ಇಟ್ಕೊಂಡಿದ್ದಾರೆ. ಸ್ಮಾಲ್ ಲೈಕ್ ಆಕಾಶ ಏರ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಸ್ಟಾರ್ ಏರ್ಲೈನ್ ಇರ್ಬೋದು. ಅಲಾಸ್ಕಾ ಅಂತಿಲ್ಲ ಇಲ್ಲಿ, ಆಕಾಶ ಏರ್ಲೈನ್ ಅಂತಿದೆ. ಅಲಾಸ್ಕಾ ಈಸ್ ಇನ್ ಅಲ್ಲಿ ಅಮೇರಿಕಾದಲ್ಲಿ ಇರೋದು. ಸೊ ಇದನ್ನು ಡಿಯೋಪಲಿ ಗೌರ್ಮೆಂಟ್ನವರು ಡಿಯೋಪಲಿ ಎನ್ಕರೇಜ್ ಮಾಡಬಾರ್ದು ಅಂತ ಸುಮಾರು ಚರ್ಚೆಗಳು ನಡೀತಾ ಇದೆ. ಚಾನಲ್ಗಳಲ್ಲಾಗಲಿ ಪೇಪರ್ಗಳಲ್ಲಾಗಲಿ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಏನಂದರೆ, ಈಗ ಏರ್ಲೈನ್ ಶುರು ಮಾಡಲಿಕ್ಕೆ ಈಗ ಸುಮಾರು ಒಂದು 500 ಕೋಟಿ ಇದ್ದರೆ ನೀವು ಒಂದು ಏರ್ಲೈನ್ ಶುರು ಮಾಡ್ಬೋದು. 500 ಕೋಟಿ ಕ್ಯಾಪಿಟಲ್ ಹಾಕಿ ಒಂದು ಸುಮಾರು ಒಳ್ಳೆ ಏರ್ಲೈನೇ ಶುರು ಮಾಡ್ಬೋದು ಇವಾಗ, ಆಯಿತಾ. ನಾವು ಡೆಕ್ಕನ್ನ 8.5 ಕೋಟಿನಲ್ಲಿ ಶುರು ಮಾಡಿದ್ವಿ. ಡೆಕ್ಕನ್ ಶುರು ಮಾಡಿದಾಗ 8.5 ಕೋಟಿ ಅಷ್ಟೇ. ಇವಾಗ ಸ್ವಲ್ಪ ಕಾಸ್ಟ್ಗಳು ಜಾಸ್ತಿ ಇದೆ. 500 ಕೋಟಿ ಬೇಕಾಗುತ್ತೆ. 500 ಕೋಟಿ ಅಥವಾ 350 ಕೋಟಿ ಸಾಕು, ಒಂದು ಏರ್ಲೈನ್ ಶುರು ಮಾಡ್ಕೊಬೋದು. ಅದನ್ನು ಎಫಿಷಿಯೆಂಟಾಗಿ ನಡೆದ್ರೆ, ಅದು ಲಾಸ್ ಮಾಡ್ಕೊಳ್ಳದೆ ನಡೆದ್ರೆ, ಆ 350 ಕೋಟಿನಲ್ಲೇ ನೀವು 40, 50, 100 ಏರ್ಕ್ರಾಫ್ಟ್ ತಂದು ಆಪ್ರೇಟ್ ಮಾಡೋ ಸಾಧ್ಯತೆ ಇದೆ. ಈಗ 350 ಕೋಟಿ ಇನ್ವೆಸ್ಟ್ ಮಾಡಿ ಇಂಡಿಯಾದಲ್ಲಿ ಅದನ್ನು ಏರ್ಲೈನ್ ಶುರು ಮಾಡೋಂಥ ಎಬಿಲಿಟಿ ಎಷ್ಟು ಜನಕ್ಕಿದೆ? ಸುಮಾರು ಜನಕ್ಕಿದೆ. 350 ಕೋಟಿ ಇವತ್ತು ಏನು ನಥಿಂಗ್. ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ಗಳಿಗೆ 300 ಕೋಟಿ 400 ಕೋಟಿ ನಥಿಂಗ್. ಶುರು ಮಾಡಿರಿ. 10 ಜನ 20 ಜನ ದುಡ್ಡು ಇಟ್ಕೊಂಡ್ರು ಇದ್ದಾರೆ, ಯಾಕೆ ಶುರು ಮಾಡ್ಬೋದು.
ಯಾಕೆ ಶುರು ಮಾಡ್ತಿಲ್ಲ ಅವರು? ಇಂಡಸ್ಟ್ರಿನಲ್ಲಿ ಡಿಫಿಕಲ್ಟೀಸ್ ಇದೆ, ಇದನ್ನು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಬೇಕು, ಇದು ಕಷ್ಟ ಇದೆ ಅಂತಂದ್ಬಿಟ್ಟು ಯಾರು ಎಂಟ್ರ್ ಆಗ್ತಿಲ್ಲ. ಅಂದರೆ ಯಾರು ಗೌರ್ಮೆಂಟ್ನವ್ರನ್ನ ಪ್ರಿವೆಂಟ್ ಮಾಡ್ತಿಲ್ಲ. ನೀನು ಈಗ ಏರ್ಲೈನ್ ಲೈಸೆನ್ಸ್ ಬೇಕಂದ್ರೆ ಲೈಸೆನ್ಸ್ಗೆ ಒಂದು ಪ್ರೊಸೀಜರ್ ಇದೆ, ಅದು 3 ತಿಂಗಳಿಂದ 6 ತಿಂಗಳು ತೊಗೊಳುತ್ತೆ. ಆ ಪ್ರೊಸೀಜರ್ ಹೋದರೆ ಲೈಸೆನ್ಸ್ ಕೊಡ್ತಾರೆ ನಿಮಗೆ. ಶುರು ಮಾಡಿ ನೀವು. ಯಾಕೆ ಎಷ್ಟೋ ಜನ ಶುರು ಮಾಡಿ ಫೇಲ್ ಆಗಿದ್ದಾರೆ. ಈಗ ಯಾರೋ ಶುರು ಮಾಡಿ, ಇವಾಗ ಇಂಡಿಗೋ ಶುರು ಮಾಡಿ ಅವನು ಸಕ್ಸಸ್ ಆಗಿ ಈಗ 400 ಏರ್ಕ್ರಾಫ್ಟ್ ಆಪ್ರೇಟ್ ಮಾಡಿ ಇಂಡಿಯಾದಲ್ಲಿ ಏವಿಯೇಷನ್ ಇಂಡಸ್ಟ್ರಿನ ಒಂದು ಸ್ಟೇಜಿಗೆ ತಂದು, ಒಂದು ಗ್ರೋತ್ ತಂದು, ಅದನ್ನು ವರ್ಲ್ಡ್ ವೈಡ್ ಪಾಪ್ಯುಲರೈಸ್ ಮಾಡ್ತಿದ್ರೆ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು. ಗೌರ್ಮೆಂಟ್ನವ್ರು ಎನ್ಕರೇಜ್ ಮಾಡಬೇಕು. ತೊಂದರೆಗಳು ಇರ್ತವೆ, ಎಲ್ಲ ಬಿಸ್ನೆಸ್ ಆಪ್ರೇಟ್ ಮಾಡಬೇಕಾದ್ರೂ ತೊಂದರೆಗಳು ಇದ್ದೇ ಇರ್ತವೆ. ತೊಂದರೆ ಇಲ್ಲದೆ ಯಾವ ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಅದನ್ನು ಅವರು ತೊಂದರೆಗಳು ಬರುತ್ತೆ ಅಥವಾ ಅಲ್ಲಿಂದ ಮಿಸ್ಟೇಕ್ಗಳಾಗುತ್ತೆ, ಅದನ್ನು ಇದು ಮಾಡ್ಕೊಂಡಾಗೆ ಅವ್ರನ್ನ ಎನ್ಕರೇಜ್ ಮಾಡಬೇಕೇ ಹೊರತು ಈಗ ಬೇರೆಯವ್ರು ಯಾರೂ ಬಂದು ಶುರು ಮಾಡ್ತಿಲ್ವಲ್ಲ. ಕೆಲವ್ರು ಅನೌನ್ಸ್ ಮಾಡಿದ್ದಾರೆ, ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ, ಶುರು ಮಾಡ್ತೀವಿ ಅಂತ. ಅದು ತೊಗೊಳುತ್ತೆ ಇನ್ನು 5 ವರ್ಷ, 4 ವರ್ಷ, 8 ವರ್ಷ ತೊಗೊಳುತ್ತೆ. ವರ್ಲ್ಡ್ ವೈಡ್ ಏನು ಅಂತಂದರೆ ಏರ್ಲೈನ್ ನಡೀತಾ ಇದ್ದರೆ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ. ಅವರು ಸರ್ವೈವ್ ಆಗೋದಕ್ಕೆ, ಅವರು ಪ್ರಾಫಿಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಮಾತುಗಳಾಡ್ತಾರೆ ಅವರು. ಈ ಒಂಥರ ಗ್ರೀಡಿನೆಸ್ಸು, ಒಂದು ದುರಾಸೆಯಿಂದ ದುಡ್ಡು ಮಾಡಲಿಕ್ಕೆ ಇದು ಮಾಡ್ತಾರೆ. ಆ ಥರ ಹೇಳಲಿಕ್ಕಾಗಲ್ಲ. ಏರ್ಲೈನ್ ಬಿಸ್ನೆಸ್ಸಲ್ಲಿ ಆ ಥರ ಇದೆ. ಏರ್ಲೈನ್ನಲ್ಲಿ ನೀವು ಎಲ್ಲ ಬಿಸ್ನೆಸ್ಸಲ್ಲೂ ದುಡ್ಡು ಮಾಡಲೇಬೇಕಾದ್ರೆ ಪ್ರಾಫಿಟ್ ಅನ್ನೋದು ಒಂದು ಮೊದಲು ಇಟ್ ವಾಸ್ ಅ ಬ್ಯಾಡ್ ವರ್ಡ್. ಏನು ತುಂಬ ದುಡ್ಡು ಮಾಡ್ತಾನೆ ಇವನು, ಒಂಥರ ಪ್ರಾಫಿಟ್ ಅನ್ನೋದು ಒಂದು ಬ್ಯಾಡ್ ವರ್ಡು. ಅದು ಬಿಸ್ನೆಸ್ಸಲ್ಲಿ ಅದು ತಪ್ಪು. ಪ್ರಾಫಿಟ್ ಮಾಡಲೇಬೇಕು. ಯಾಕಂದರೆ ಆ ಬಿಸ್ನೆಸ್ಸಲ್ಲಿ ಈಗ ಪ್ರಾಫಿಟ್ ಮಾಡಿಬಿಡ್ತಾರೆ. ಇಂಡಿಗೋದವರು ತುಂಬ ಪ್ರಾಫಿಟ್ ಮಾಡ್ತಾಯಿದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಯಾಕಂದರೆ ಈಗ ಬಿಸ್ನೆಸ್ಸಲ್ಲಿ ಈಗ ಇನ್ವೆಸ್ಟರ್ಸ್ ಇರ್ತಾರೆ, ಅಂದರೆ ಶೇರ್ ಹೋಲ್ಡರ್ಸು, ಲೋನ್ ಕೊಡೋಕ್ಕೆ ಬ್ಯಾಂಕರ್ಸ್ ಇರ್ತಾರೆ, ಸಪ್ಲೈ ಮಾಡೋಕ್ಕೆ ಸಪ್ಲೈಯರ್ಸ್ ಇರ್ತಾರೆ, ಆಮೇಲೆ ಕಸ್ಟಮರ್ಸು, ನೀವು ಮಾಡಿದ ಪ್ರಾಡಕ್ಟ್ ತೊಗೊಳಕ್ಕೆ ಕಸ್ಟಮರ್ಸ್ ಇರ್ತಾರೆ, ಆಮೇಲೆ ಎಂಪ್ಲಾಯೀಸ್ ಇರ್ತಾರೆ, ಆಮೇಲೆ ಗೌರ್ಮೆಂಟ್ ಇದೆ. ಇದೆಲ್ಲ ಸೇರಿದ್ರೇ ಬಿಸ್ನೆಸ್ ಆಗುತ್ತೆ. ಇವರೆಲ್ಲ ಯಾವ ಬಿಸ್ನೆಸ್ಸಲ್ಲೂ ಇವರೆಲ್ಲ ಸೇರಿರ್ತಾರೆ. ಇವರೆಲ್ಲರೂ ಪ್ರಾಫಿಟ್ ಇಲ್ಲದೆ ಇದ್ದರೆ ನಿಮಗೆ ಸಪ್ಲೈಯರು ಅವನು ಹಿಂದೆ ಮುಂದೆ ನೋಡ್ತಾನೆ ಸಪ್ಲೈ ಮಾಡೋದಕ್ಕೆ, ನಾನು ದುಡ್ಡು ಬರುತ್ತೋ ಇಲ್ವೋ ಅಂತ. ಶೇರ್ ಹೋಲ್ಡರು ಇಲ್ಲಿ ಪ್ರಾಫಿಟ್ ಇಲ್ಲ, ಯಾಕೆ ದುಡ್ಡು ಹಾಕೋನು, ಅವನು ಹಿಂದೆ ಹೋಗ್ತಾನೆ. ಬ್ಯಾಂಕರ್ಸು ಅವನು ರೇಷಿಯೋಗಳೆಲ್ಲ ನೋಡಿಬಿಟ್ಟು ಒಂದು ರೇಟಿಂಗ್ ಅಂತ ಕೊಡ್ತಾನೆ. ಆ ರೇಟಿಂಗಲ್ಲಿ ಲಾಸ್ಟ್ 3 ಇಯರ್ಸ್ ಪ್ರಾಫಿಟ್ ಇಲ್ಲದೆ ಅವನು ರೇಟಿಂಗ್ ಡೌನ್ ಮಾಡಿ ನಿಮ್ಗೆ ಲೋನೇ ಕೊಡೋದಿಲ್ಲ, ಆಯಿತಾ. ಕಸ್ಟಮರು ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪ್ರಾಫಿಟ್. ಕಸ್ಟಮರ್ಗೆ ಇವನು ಪ್ರಾಫಿಟ್ ಮಾಡ್ತಾಯಿದ್ದಾನೆ ಅಂದರೆ ಜಾಸ್ತಿ ಚಾರ್ಜ್ ಮಾಡ್ತಾಯಿದ್ದಾನೆ ಅಂತ ಒಬ್ಬ ಕಸ್ಟಮರ್ ಒಬ್ಬನೇ ಪ್ರಾಫಿಟ್ಗೆ ಅಗೇನ್ಸ್ಟು. ಆಮೇಲೆ ಎಂಪ್ಲಾಯೀಸು ನೀವು ಪ್ರಾಫಿಟ್ ಮಾಡ್ತಾ ಇಲ್ಲದೇ ಇದ್ದರೆ ಎಂಪ್ಲಾಯೀಸ್ಗಳು ಜಾಯಿನ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ನಂಗೆ ಸಂಬಳ ಬರುತ್ತೋ ಇಲ್ವೋ, ಯಾವ ಕೆಲಸ ಹೋಗುತ್ತೋ ಇಲ್ವೋ ಅಂತ. ಆಮೇಲೆ ಗೌರ್ಮೆಂಟ್ನವರು ಪ್ರಾಫಿಟ್ ಮಾಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಅದಕ್ಕೆ ಗೌರ್ಮೆಂಟ್ನವರು ನಿಮ್ಮನ್ನು ಪ್ರಾಫಿಟ್ ಮಾಡೋದು. ಎಲ್ಲರೂ ಪ್ರಾಫಿಟ್ ಮಾಡು ಅಂತಾರೆ. ಒಬ್ಬರು ಯಾರೋ ಬಂದು ಇವರು ದುರಾಸೆಯಿಂದ ಪ್ರಾಫಿಟ್ ಮಾಡ್ತಾಯಿದ್ದಾರೆ, ಇಷ್ಟೇ ಮಿನಿಮಮ್ ಪ್ರಾಫಿಟ್. ಹೆಂಗೆ ಅದೆಲ್ಲ ಈಗ ಓಪನ್ ಮಾರ್ಕೆಟ್ ಸಿಚುವೇಷನ್ನಲ್ಲಿ, ಫ್ರೀ ಮಾರ್ಕೆಟ್ ಸಿಚುವೇಷನ್ನಲ್ಲಿ ನೀವು ಇದು ಕಾಸ್ಟ್ ಪ್ಲಸ್ ಇಷ್ಟೇ ಪ್ರಾಫಿಟ್ ಮಾಡಬೇಕು ಅಂತಂದರೆ ಕಷ್ಟ ಅಲ್ಲ. ಆಮೇಲೆ ಏರ್ಲೈನಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಇವತ್ತು ನೀವು ಪ್ರಾಫಿಟ್ ಮಾಡಿರ್ತೀರ. ನೀವು ಹೇಳ್ತಿದ್ರೆ ಅಯೋಧ್ಯೆಗೆ 60,000 ರೂಪಾಯಿ ಅಂತ, ಅದು ತಪ್ಪು, ಒಪ್ಕೋತೀನಿ. ಆದರೂ ಅವ್ರ ಆಪರ್ಚುನಿಟಿ ಬಂದಾಗ ಸ್ವಲ್ಪ ಜಾಸ್ತಿ ಫೇರ್ ಇನ್ಕ್ರೀಸ್ ಮಾಡಿ ದುಡ್ಡು ತೊಗೋತಾರೆ. ಯಾಕಂತಂದರೆ ಈಗ ಇವತ್ತು ಮಾಡಿರೋ ಪ್ರಾಫಿಟ್ಟು ನಾಳೆ ಯಾವುದೋ ಒಂದು ಇನ್ಸಿಡೆಂಟಿಂದ ವೈಪೌಟ್ ಆಗ್ಬೋದು. ಈಗ ನೀವು ಬಾಂಬೆ ಮಾನ್ಸೂನ್ ರೈನ್ಸಲ್ಲಿ ಎಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತವೆ ಅಂದರೆ, ಅಥವಾ ಡೆಲ್ಲಿ ಫಾಗ್ನಲ್ಲಿ ಎಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಂದರೆ ನಿಮಗೆ ಎಷ್ಟು ಲಾಸ್ ಆಗುತ್ತೆ ಅಂತಂದರೆ ಕೋಟ್ಯಾಂತರ ರೂಪಾಯಿ ಹೋಗ್ಬಿಡುತ್ತೆ. ಕೋಟ್ಯಾಂತರ ರೂಪಾಯಿ ಯಾವ ಬಿಸ್ನೆಸ್ಸಲ್ಲೂ ಈ ಥರ ಲಾಸ್ ಆಗೋದಿಲ್ಲ, ಅಲ್ಲಿ ಹೋಗ್ಬಿಡುತ್ತೆ. ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡೋದಕ್ಕೆ ಸಮ್ ಆ್ಯಾವರೇಜಿಂಗ್ ಈಸ್ ನೆಸಸರಿ. ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ಬಟ್ ಈ ಥರ ಎಕ್ಸಾರ್ಬಿಟೆಂಟ್ ಮಾಡಬಾರ್ದು. 60,000 70,000 ಅವ್ನು ಕೊಡೋಕ್ಕೆ ರೆಡಿ ಇದ್ದಾನೆ ಅಂತ 60,000 ರೂಪಾಯಿಗೆ ಮಾಡಬಾರ್ದು, ತಪ್ಪೋದು. ಬಟ್ ದಿಸ್ ಈಸ್ ದ ಟ್ಯಾಕ್ಸ್. ಸೊ ಈ ಮೊನೋಪಲಿ ಡಿಯೋಪಲಿನಲ್ಲಿ ನೀವು ಗೌರ್ಮೆಂಟ್ನವರು ಆ ಥರ ಮೊನೋಪಲಿ ಮಾಡಲಿಕ್ಕೆ ಏನೂ ಮಾಡ್ತಿಲ್ಲ. ಯಾರು ಏರ್ಲೈನ್ ಬಂದ್ರೂ ಲೈಸೆನ್ಸ್ ತೊಗೊಂಡು ಶುರು ಮಾಡಿ ಅಂತಾರೆ. ಬಟ್ ಎಷ್ಟು ಜನ ಏರ್ಲೈನ್ ಬಿಸ್ನೆಸ್ ಬರೋಕ್ಕೆ ದುಡ್ಡು ಇಟ್ಕೊಂಡ್ರು ಇದ್ದಾರೆ. ಅಟ್ಲೀಸ್ಟ್ ಒಂದು 500 ಜನ 300-400 ಕೋಟಿ ಹಾಕೋಕ್ಕೆ ರೆಡಿ ಇದ್ದಾರೆ. ಬಟ್ ಅವ್ರಿಗೇನಂದರೆ ಈ ಬಿಸ್ನೆಸ್ ಬಗ್ಗೆ ಹೆದರಿಕೆ, ಪ್ರಾಫಿಟ್ ಆಗುತ್ತೋ ಇಲ್ವೋ, ಇದು ಒಂದು
ಈ ಸಿಚುವೇಷನಲ್ಲಿದೆ. ಅದರಿಂದ ಈಗ ನಡೀತಾ ಇರೋ ಏರ್ಲೈನ್ನ ನಾವು ಎನ್ಕರೇಜ್ ಮಾಡಿ ಅವ್ರನ್ನ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಭಾಳ ಮುಖ್ಯ. ಇಲ್ದರೆ ಇಟ್ ವಿಲ್ ಅಫೆಕ್ಟ್ ದ ಎಕಾನಮಿ ಇಟ್ ಸೆಲ್ಫ್. ಸೊ ದಟ್ ಈಸ್ ಮೈ ನನ್ನ ಒಪಿನಿಯನ್ ಅದು. ಸರ್, ಈಗ ಲೋ ಕಾಸ್ಟ್ ಡೊಮೆಸ್ಟಿಕ್ ಏರ್ಲೈನ್ಸ್ ಅಂತ ತೊಗೊಂಡಾಗ ವಿತಿನ್ ಇಂಡಿಯಾ ಫ್ಲೈ ಮಾಡಬೇಕು, ಈಗ ಬ್ಯಾಂಗ್ಳೂರ್ ಟು ಚೆನ್ನೈ ಇರ್ಬೋದು, ಬ್ಯಾಂಗ್ಳೂರ್ ಟು ಬಾಂಬೆ, ಡೆಲ್ಲಿ, ಎಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಆಗುತ್ತೆ ಸರ್ ಒಂದು ಏರ್ಲೈನ್ ಫ್ಲೈ ಆಗಿ ಬರಬೇಕು ಅಂದರೆ ಟು ಆ್ಯಂಡ್ ಫ್ರೋ? ಈಗ ಫ್ಯೂಯಲ್ ಕನ್ಸಂಪ್ಷನ್ನು ಏರ್ಕ್ರಾಫ್ಟ್ ಸೈಜು, ಇಟ್ಸ್ ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ, ಅದನ್ನು ಆಲ್ ಅಪ್ ವೆಯ್ಟ್ ಅಂತೀವಿ, ಲ್ಯಾಂಡಿಂಗ್ ವೆಯ್ಟ್ ಅಂತೀವಿ, ಆಮೇಲೆ ಝೀರೋ ಫ್ಯೂಯಲ್ ವೆಯ್ಟ್ ಅಂತೀವಿ. ಈ ವೆಯ್ಟ್ ಮೇಲೆ ಡಿಸೈಡ್. ಅದರಲ್ಲಿ ಇವಾಗ ನಮ್ಮಲ್ಲಿ ಪಾಪ್ಯುಲರ್ ಆಗಿರೋದು 180ರಿಂದ 200 ಸೀಟ್ ಇರೋ ಏರ್ಕ್ರಾಫ್ಟ್ಗಳು, ಲೈಕ್ A320 ಅಂತೀವಿ ಅಥವಾ ಬೋಯಿಂಗ್ 737 ಅಂತೀವಿ. ಈ ಏರ್ಕ್ರಾಫ್ಟ್ಗಳು 1 ಅವರ್ಗೆ ಆವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ನು ಸುಮಾರು ಒಂದು 3000 ಲೀಟ್ರ್ ಆಗುತ್ತೆ. ಅದರಲ್ಲಿ ಏನಂದರೆ ಒಂದು ಟೇಕ್ ಆಫ್ಗೆ, ಅಂದರೆ ಇವಾಗ ಏರ್ಕ್ರಾಫ್ಟು ರನ್ವೇ ಮೇಲೆ ಬಂದು ಅಲ್ಲಿಂದ ಲಿಫ್ಟ್ ಆಗಿ ಸುಮಾರು ಒಂದು 30,000 ಫೀಟ್ ಕ್ಲೈಮ್ ಮಾಡುತ್ತೆ. 30,000 ಫೀಟ್ ಕ್ಲೈಮ್ ಮಾಡಿದ್ರೆ ಅದು ಕ್ರೂಸ್ ಸೆಂಟ್ರ್ ಆಗುತ್ತೆ. ಆ 30,000 ಫೀಟ್ ಕ್ಲೈಮ್ ಮಾಡಲಿಕ್ಕೆ ಸುಮಾರು ಒಂದು 18 to 20 ಮಿನಿಟ್ಸ್ ತೊಗೊಳುತ್ತೆ. 0ಇಂದ 30,000 ಫೀಟ್ ರೈಸ್ ಏರ್ಕ್ರಾಫ್ಟ್ ರೀಚ್ ಆಗೋದಕ್ಕೆ ಒಂದು 18 to 20 ಮಿನಿಟ್ಸ್ ಆಗುತ್ತೆ. ಈ 18 to 20 ಮಿನಿಟ್ಸ್ ಟೇಕ್ ಆಫ್ ಸ್ಟೇಜಲ್ಲಿ ನಿಮ್ಮದು ಈ ಏರ್ಕ್ರಾಫ್ಟು 180 ಸೀಟ್ 200 ಸೀಟ್ ಏರ್ಕ್ರಾಫ್ಟ್ ಫ್ಯೂಲ್ ಕನ್ಸಂಪ್ಷನ್ ಸುಮಾರು 2000 ಲೀಟ್ರ್. ಒಂದು ಟೇಕ್ ಆಫ್ಗೆ 2000 ಲೀಟ್ರ್. ಆಮೇಲೆ ಅದು ಆ ಟೇಕ್ ಆಫಲ್ಲಿ 18 ಮಿನಿಟ್ಸಲ್ಲಿ ಸುಮಾರು ಒಂದು 180ರಿಂದ 200 ಕಿಲೋಮೀಟ್ರ್ ಲ್ಯಾಂಡ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಇವಾಗ ನೀವು ಡೆಲ್ಲಿಗೆ ಹೋಗ್ಬೇಕಾದ್ರೆ 1700 ಕಿಲೋಮೀಟ್ರ್, ಬೆಂಗಳೂರಿಂದ ಡೆಲ್ಲಿ 1700 ಕಿಲೋಮೀಟ್ರ್ ಆಗುತ್ತೆ. 1700 ಕಿಲೋಮೀಟ್ರಿಗೆ ನೀವು ಟ್ರಾವೆಲ್ ಮಾಡೋದು. ಈ ಏರ್ಕ್ರಾಫ್ಟ್ಗಳು ಸುಮಾರು 700-800 ಕಿಲೋಮೀಟರ್ಸ್ ಪರ್ ಅವರ್ ಹೋಗುತ್ತೆ ಸ್ಪೀಡು. ಸೊ ಫಸ್ಟು 18 ಮಿನಿಟ್ಸಲ್ಲಿ ನೀವು 30,000 ಫೀಟ್ ಕ್ಲೈಮ್ ಮಾಡಿದ್ಮೇಲೆ 2000 ಲೀಟ್ರ್ ಫ್ಯೂಲ್ ಹೋಗ್ಬಿಡುತ್ತೆ, ಆಯಿತಾ, ಒಂದು ಟೇಕ್ ಆಫ್ಗೆ. ಆಮೇಲೆ ಅದು ಕ್ರೂಸ್ ಫೇಸ್ ಅಂತೀವಿ. ಅಂದರೆ ಅದು 30,000 ಫೀಟಲ್ಲಿ ಅಟ್ 800 ಕಿಲೋಮೀಟರ್ಸ್ ಪರ್ ಅವರು ಟ್ರಾವೆಲ್ ಮಾಡುತ್ತೆ ಟುವರ್ಡ್ಸ್ ಡೆಲ್ಲಿ. ಅದು ಲಾಸ್ಟ್ ಒಂದು 50 ಕಿಲೋಮೀಟರ್ಸಲ್ಲಿ 50 to 75 ಕಿಲೋಮೀಟರ್ಸಲ್ಲಿ ಡಿಸೆಂಟ್ ಶುರು ಮಾಡ್ತಾರೆ, ಅಂದರೆ ಲ್ಯಾಂಡಿಂಗ್ ಶುರು ಮಾಡ್ತಾರೆ. ಅಲ್ಲಿ ತನಕ ಕ್ರೂಸ್ ಫೇಸಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2000 ಲೀಟರ್ಸ್ ಪರ್ ಅವರ್ ಕನ್ಸೂಮ್ ಆಗುತ್ತೆ. ಅದು ಡಿಪೆಂಡ್ಸ್ ಆನ್ ದ ಏರ್. ಇದು ನಾವು ಟೈಲ್ ವಿಂಡ್ ಅಂತೀವಿ, ಹೆಡ್ ವಿಂಡ್ ಅಂತೀವಿ. ಈಗ ಗಾಳಿ ಟೈಲ್ ಕಡೆಯಿಂದ ಬೀಸಿ ಟೈಲ್ನ ಮುಂದೆ ಪುಷ್ ಮಾಡ್ತಿದ್ರೆ ಫ್ಯೂಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಹೆಡ್ ವಿಂಡ್ ಅಂತೀವಿ, ಅಂದರೆ ಗಾಳಿ ಎದುರುಗಡೆಯಿಂದ ಹೊಡಿತಾ ಇರುತ್ತೆ. ಈಗ ನೀವು ಸೈಕಲಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೈಕಲಲ್ಲಿ ಹೋದಾಗ ಒಂದು ಸರಿ ಅಲ್ಲ ಎದುರುಗಡೆ ಏರ್ ಹೊಡಿತಾ ಇರುತ್ತೆ, ಅವಾಗ ನೀವು ಪೆಡ್ಲ್ ಜಾಸ್ತಿ ಮಾಡಬೇಕು. ಆಮೇಲೆ ಒಂದೊಂದು ಸರಿ ಗಾಳಿ ಹಿಂದ್ಗಡೆಯಿಂದ ತಳ್ಳುತ್ತೆ ನಿಮ್ಮನ್ನ, ಆ ಪೆಡ್ಲ್ ಮಾಡೋದಿದ್ರು ಹೊಟ್ಟೋಗುತ್ತೆ. ಸೊ ಆ ಥರ ಸಿಚುವೇಶನ್ ಏರ್ಕ್ರಾಫ್ಟಲ್ಲೂ ಇದೆ. ಸೊ ಆವ್ರೇಜ್ ನಾವೇನು ತೊಗೋತೀವಿ ಅಂದರೆ 3250 ಲೀಟ್ರ್ ಪರ್ ಅವರ್ ಫ್ಯೂಯಲ್ ಕನ್ಸಂಪ್ಷನ್. ಈಗ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಟು ಡೆಲ್ಲಿ ಸುಮಾರು 8000 ಲೀಟ್ರ್ ಫ್ಯೂಯಲ್ ಬೇಕಾಗುತ್ತೆ. 8000 ಲೀಟ್ರ್ ಫ್ಯೂಯಲ್. ಆ್ಯಂಡ್ 8000 ಲೀಟ್ರ್ ಅಂತಂದರೆ ಸುಮಾರು ಒಂದು 6-6.25 ಟನ್ನು ಫ್ಯೂಯಲ್ಲು. 6 ಟನ್ನೇ ಇರುತ್ತೆ. ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಈಗ ದೊಡ್ಡ ಏರ್ಕ್ರಾಫ್ಟ್ಗಳಿರುತ್ತೆ, 400 ಸೀಟು 350 ಸೀಟ್ ಏರ್ಕ್ರಾಫ್ಟ್ಗಳಿರುತ್ತೆ. ಅವೆಲ್ಲ ಸುಮಾರು 7,000 ಲೀಟರ್ ಪರ್ ಅವರ್ ಬೇಕಾದ್ರೆ 8000 ಲೀಟ್ರೂ ಬೇಕಾಗುತ್ತೆ. 8000 ಲೀಟ್ರ್ ಬೇಕಾಗುತ್ತೆ. ಈಗ ಇಲ್ಲಿಂದ ಲಂಡನ್ಗೆ ಹೋಗ್ಬೇಕಾದ್ರೆ ಒಂದು 10 ಅವರ್ಸ್ ಬೇಕು. 10 ಅವರ್ಸ್ಗೆ ನೀವು ಆಲ್ಮೋಸ್ಟ್ ಅರೌಂಡ್ 80,000 ಲೀಟ್ರ್ ಫ್ಯೂಯಲ್ ತೊಗೋಬೇಕಾಗುತ್ತೆ. 80,000 ಲೀಟ್ರ್ ಫ್ಯೂಯಲ್ ತೊಗೊಳಕ್ಕೆ. ಆಮೇಲೆ ಇಲ್ಲೊಂದು ಏನಂದರೆ ಇಷ್ಟು ಫ್ಯೂಯಲ್ ಇದ್ದಾಗ ಲ್ಯಾಂಡ್ ಮಾಡೋಕ್ಕಾಗಲ್ಲ ಏರ್ಕ್ರಾಫ್ಟ್ನ. ಲ್ಯಾಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಟ್ ವಿಲ್ ಕ್ಯಾಚ್ ಫೈರ್. ಸ್ವಲ್ಪ ಫ್ರಿಕ್ಷನ್ ಬಂದರೂ ಫೈರ್ ಆಗೋ ಚಾನ್ಸ್. ಅದಕ್ಕೆ ಏನು ಮಾಡಬೇಕು ಅಂದರೆ ಲ್ಯಾಂಡಿಂಗ್ ಟೈಮಲ್ಲಿ ಫ್ಯೂಯಲ್ ಕಡಿಮೆ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಇವರು ಕರೆಕ್ಟಾಗಿ ಫ್ಯೂಯಲ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತಾರೆ. ಒಂದು 10% ಜಾಸ್ತಿ ತೊಗೊಂಡಿರ್ತಾರೆ. ಒಂದೊಂದು ಸರಿ ಏರ್ಪೋರ್ಟ್ ಕ್ಲಿಯರೆನ್ಸ್ ಇರೋಲ್ಲ, ಬೇರೆ ಡಿವಿಯೇಷನ್ ತೊಗೊಂಡು ಬೇರೆ ಡೈವರ್ಟ್ ಮಾಡಬೇಕಾಗತ್ತೆ, ಬೇರೆ ಅಲ್ಲಿ ವೆದರ್ ಸರಿ ಇಲ್ಲದೆ ಬೇರೆ ಕಡೆ ಲ್ಯಾಂಡ್ ಆಗಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯೂಯಲ್ ತೊಗೊಂಡು 10 to 15% ಜಾಸ್ತಿ ತೊಗೊಂಡು. ಮಾನ್ಸೂನಲ್ಲಿ 20% ಜಾಸ್ತಿ. ಯಾಕಂದರೆ ಮಾನ್ಸೂನ್ನಲ್ಲಿ ಅಥವಾ ಈ ಫಾಗ್ ಟೈಮಲ್ಲಿ ಡಿವಿಯೇಷನ್, ಸೊ ಆವಾಗ ಜಾಸ್ತಿ ಫ್ಯೂಯಲ್ ತೊಗೋತಾರೆ. ಸೊ ಅದಕ್ಕೋಸ್ಕರ ಅದು ಲ್ಯಾಂಡಿಂಗ್ ಟೈಮಲ್ಲಿ ಮಿನಿಮಮ್ ಫ್ಯೂಯಲ್ ಇದ್ದಷ್ಟು ಒಳ್ಳೆಯದು. ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ಮಿನಿಮಮ್ ಫ್ಯೂಯಲ್ ಇದ್ದರೆ ಒಳ್ಳೆಯದು. ಯಾಕಂದರೆ ಅದು ಹಾರ್ಡ್ ಲ್ಯಾಂಡಿಂಗ್ ಆಗಿ ಏನಾರು ಆದರೆ ಒಂದು ವೀಲ್ ಗೀಲೋ ಇದಾದರೆ ಆಗ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇದೆ. ಫುಲ್ ಏರ್ಕ್ರಾಫ್ಟೇ ಬೆಂಕಿ ಹತ್ಕೊಳ್ಳೋ.
ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಲ್ಯಾಂಡಿಂಗ್ ಟೈಮಲ್ಲಿ ಮಿನಿಮಮ್ ಫ್ಯೂಯಲ್ ಇರೋ ಹಂಗೆ ಪ್ಲಾನ್ ಮಾಡ್ತಾರೆ, ಫ್ಯೂಯಲ್ ಟೇಕ್ ಆಫ್ನ ಪ್ಲಾನ್ ಮಾಡ್ತಾರೆ. ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರುವುದಕ್ಕೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು ಸರ್. ನಮ್ಮಿಂದನೂ ತಮಗೆ ಧನ್ಯವಾದಗಳು. ಆಮೇಲೆ ಇಷ್ಟೊತ್ತು ನೀವು ಪೇಷಂಟಿಂದ ಕೇಳಿದ್ದೀರಾ, ಎಲ್ಲ ತಾಳ್ಮೆಯಿಂದ ಕೇಳಿ ವೀಕ್ಷಕರಿಗೆ ಇದನ್ನು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಥವಾ ವಿಚಾರವನ್ನು ತಿಳಿಸಿದ್ದೀರಾ, ಭಾಳ ಒಳ್ಳೆಯದು. ಏವಿಯೇಷನ್ ನಾಲೆಡ್ಜು ಏನಾಗುತ್ತೆ ಅಂತಂದರೆ ಇದನ್ನು ಭಾಳ ಮುಖ್ಯ. ಇದು ಗೌರ್ಮೆಂಟ್ನವರು ಮಾಡಬೇಕು, ಎಲ್ಲರೂ ಮಾಡಬೇಕು. ಸ್ಕೂಲ್ಗಳಲ್ಲಿ ಒಂದು ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ಮಾಡಿ ಅದನ್ನು ಏರ್ಕ್ರಾಫ್ಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಗಳು ತೊಗೋಬೇಕು. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು 1000 ಸರಿ ಹೋಗಿದ್ದೀನಿ ಏರ್ಕ್ರಾಫ್ಟಲ್ಲಿ, ಸೀಟ್ ಬೆಲ್ಟ್ ಅನೌನ್ಸ್ ಮಾಡ್ತಾನೆ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ. ಅವರು ಸೀಟ್ ಬೆಲ್ಟ್ ಹಾಕ್ಕೊಳ್ಳಲ್ಲ. ನಾನು 50 ಸರಿ ಹೋಗಿದ್ದೀನಿ, ಏನಾಗಿಲ್ಲ ನನಗೆ ಅಂತ. ತಪ್ಪುದು. ಯಾಕಂದರೆ ಅದು ಒಂದೇ ಸರಿಗೆ ಆಗ್ಬೋದು. ಅದೇನಾರ ಒಂದು ಟರ್ಬ್ಯುಲೆನ್ಸ್ ಬಂದು ಅದೇನು ಮಾಡೋದು ಅಂದರೆ, ನೀವು ಇಲ್ಲಿ ಕೂತಿದ್ದವರು ಏರ್ಕ್ರಾಫ್ಟ್ ಡ್ರಾಪ್ ಆದರೆ ನೀವು ಹೋಗಿ ನಿಮ್ಮ ತಲೆ ಹೋಗಿ ಇದಕ್ಕೆ ರೂಫ್ ಹೊಡೆಯುತ್ತೆ. ರೂಫ್ ಹೊಡೆದು ನೀವು ನಿಮ್ಮ ಸೀಟ್ ಮೇಲೆ ಬೀಳಲ್ಲ, ಬೇರೆಯವ್ರ ಸೀಟ್ ಮೇಲೆ ಹೋಗಿ ಬೀಳ್ತೀರಾ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನೆಲ್ಲ ಜನಗಳಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಏರ್ ಟ್ರಾವೆಲ್ನಲ್ಲಿ ಹೀರೋಯಿಸಮ್ ಅಂತಿಲ್ಲ. ಏನೋ ಆಕ್ಸಿಡೆಂಟ್ ಆಯಿತು ಆವಾಗ ನಿಮ್ಮ ಜೀವ ನೀವು ಉಳಿಸ್ಕೊಳ್ಳೋದಕ್ಕೆ ಮಾಡಿ ಓಡಬೇಕು. ನೀವು ಬೇರೆಯವ್ರ ಜೀವ ಉಳಿಸ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದರೆ ಅವನ ಜೀವನ ಉಳಿಯೋಲ್ಲ, ನಿಮ್ಮ ಜೀವನ ಉಳಿಯೋಲ್ಲ. ಇವೆಲ್ಲ ಕೆಲವು ಲೆಸನ್ಸ್ ಇದೆ, ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಇದೇನು ಆಗುತ್ತೆ ಅಂತಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂತಲ್ಲ, ಆದರೂ ತಿಳ್ಕೊಂಡಿರೋದು ಒಳ್ಳೆ ಪ್ರಿಕಾಷನ್ಸ್. ಅದನ್ನು ಎಲ್ಲ ಸ್ಕೂಲ್ಗೂ ಕಾಲೇಜ್ಗಳಲ್ಲಿ ಲೆಸನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಏರ್ ಟ್ರಾವೆಲಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅದು ಎಷ್ಟು ಮುಖ್ಯ, ಎಷ್ಟು ಇದು ಅದನ್ನು ತಿಳಿಸ್ಕೊಟ್ರೆ ಏರ್ ಟ್ರಾವೆಲ್ಲು ಇಂಪ್ರೂವ್ ಮಾಡೋಕ್ಕಿದಾಗುತ್ತೆ. ಆಮೇಲೆ ಏರ್ಲೈನರ್ಸ್ಗೂ ಅನುಕೂಲ ಆಗುತ್ತೆ. ಎಷ್ಟೋ ಜನ ಇವಾಗ ಏರ್ಲೈನಲ್ಲಿ ಏನೋ ಒಂದು ಡಿಲೇ ಆಯಿತು, ಏನೋ ಒಂದು ಟೇಕ್ ಆಫ್ ಆಗಲಿಲ್ಲ, ಯಾವುದೋ ಒಂದು ಗ್ಲಿಚ್ ಇದೆ, ಅದಕ್ಕೆ ಎಷ್ಟೋ ಜನ ಬಂದು ಗಲಾಟೆ ಮಾಡ್ತಾರೆ. ಏನಿದು ಇಷ್ಟು ಫೇರ್ ಕೊಟ್ಟಿದ್ದೀನಿ, ನಾನು ಡೆಲ್ಲಿಗೆ ಅಷ್ಟರಲ್ಲೇ ಹೋಗ್ಬಿಡ್ಬೇಕಾಯ್ತು, ಮೀಟಿಂಗ್ ಕ್ಯಾನ್ಸಲ್ ಆಯಿತು, ಅದು ಇದು. ಅದೇ ನೋಡಿ, ನೀವು ಫಾರಿನರ್ಸ್ ಇರ್ತಾರೆ, ಈ ಜಪಾನಿಂದ ಬಂದಿರ್ಬೋದು, ಅಮೇರಿಕಾಯಿಂದ ಬಂದಿರ್ಬೋದು, ಇಂಗ್ಲೆಂಡಿಂದ ಬಂದಿರ್ಬೋದು, ಅವ್ರುಗಳು ಗಲಾಟೆ ಮಾಡಲ್ಲ. ಏರ್ಕ್ರಾಫ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತಂದರೆ ಅವರು ಏನು ಗಲಾಟೆ ಮಾಡಲ್ಲ. ಥ್ಯಾಂಕ್ ಯು, ಅವ್ರು ಪೈಲಟ್ ಬಂದು ಥ್ಯಾಂಕ್ಸ್ ಹೇಳ್ತಾರೆ, ಥ್ಯಾಂಕ್ ಯು ಅಂತಾರೆ. ಆ ಕಲ್ಚರ್ ಬರಬೇಕು ಇಲ್ಲಿ. ನಾವು ಗಲಾಟೆ ಮಾಡ್ತೀವಿ. ಅಲ್ಲಿ ಒಂದು ಫ್ಲೈಟ್ ಡಿಲೇ ಆದರೆ ಚೆಕ್-ಇನ್ ಕೌಂಟ್ರಲ್ಲಿ ಹಿಡ್ಕೊಂಡು ಅವರು ಪಾಪ ಚೆಕ್-ಇನ್ ಕೌಂಟ್ರಲ್ಲಿ ಕೂತಿರೋ ಸ್ಟಾಫ್ಗಳಿಗೆಲ್ಲ ಹೊಡೆಯೋದು, ಬಡಿಯೋದು, ಅವ್ರನ್ನ ಅಬ್ಯೂಸ್ ಮಾಡೋದು, ಕೆಟ್ಟ ಮಾತುಗಳಾಡೋದು, ಇದೆಲ್ಲ ಹೋಗಬೇಕಾದ್ರೆ ಒಂದು ಎಜುಕೇಷನ್ ಕೊಡಬೇಕು. ಆವಾಗ ಏರ್ಲೈನ್ಸ್ ಆಪ್ರೇಷನ್ನು ಸುಲಭ ಆಗುತ್ತೆ. ಆಮೇಲೆ ಜನಗಳಿಗೂ ಒಂದು ಅನುಕೂಲ ಆಗುತ್ತೆ. ಏವಿಯೇಷನ್ ಬೆಳೆಯೋದಕ್ಕೆ ಒಂದು ಇದಾಗುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.